ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯ. ಇವತ್ತು ನಮ್ಮದು ಜನ ಯಾಕೆ ಪ್ರಾಡಕ್ಟ್ ಅನ್ನ ತಿಂತಾರೆ, ಪ್ರಾಡಕ್ಟ್ ಅನ್ನ ಹೇಗೆ ತಿಂತಾ ಇದ್ದಾರೆ, ಅದರಿಂದ ಏನು ಲಾಭ ಇದೆ, ಕಂಟಿನ್ಯೂಸ್ ಆಗಿ ತಿಂತಾ ಇದ್ದಾರೆ. ಸೊ ಶ್ರೀಧರ್ ಮೂರ್ತಿ ಅವರೇ, ಫಸ್ಟ್ ನಮ್ಮ ಊರು, ತಮ್ಮ ಹೆಸರು, ಮತ್ತೆ ಎಷ್ಟು ದಿನದಿಂದ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ, ಯಾವ್ಯಾವ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ, ಅದರಿಂದ ನಿಮ್ಗೇನು ಲಾಭ ಆಗಿದೆ, ಅದ್ರ ಬಗ್ಗೆ ಒಂದು ನೀವು ಸಂಕ್ಷಿಪ್ತವಾಗಿ ನೀವು ಹೇಳ್ಬೋದು. ಓಕೆ, ಓವರ್ ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾವೀಗ. ಶ್ರೀಧರ್ ಮೂರ್ತಿ ಅವರಿಗೆ ನಾನು ಫೋನನ್ನು ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓವರ್ ಟು ಶ್ರೀಧರ್ ಮೂರ್ತಿ, ಸ್ಟಾರ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಸರ್. ನಾನು ಶ್ರೀಧರ್ ಮೂರ್ತಿ ಅಂತ ಮೈಸೂರಿಂದ. ನಾನು ಈ ಬಿಸ್ನೆಸ್ಗೆ 1 ವರ್ಷದ ಕೆಳಗಡೆ ಜಾಯಿನ್ ಆದೆ. ನಮ್ಮ ಹರೀಶ್ ಸರ್ ಅಂತ ಹೇಳಿ ರಾಮನಗರದಲ್ಲಿದ್ದಾರೆ. ಅವರು ನಮ್ಮ ಡೆಪ್ಟಿ ಡೈರೆಕ್ಟರ್ ಆಗಿದ್ದು ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ. ಅವರ ಮುಖಾಂತರ ನಾನು ಇದು ಒಂದು ಅಪರ್ಚುನಿಟಿಯನ್ನು ಪಡ್ಕೊಂಡೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಆ್ಯಂಡ್ ಈ 1.5 ವರ್ಷದಿಂದ ನಾನು ಈ ಝೂಮ್ ಮೀಟಿಂಗ್ಗೆ ಜಾಯ್ನ್ ಆಗಿದ್ದೀನಿ. ಪ್ರತಿದಿನ ಸತೀಶ್ ಸರ್ ಅವರಿಂದ ತುಂಬಾ ಜ್ಞಾನನ ಪಡ್ಕೊತಾ ಇದ್ದೀನಿ. ಅವರಿಂದ ತುಂಬಾ ಉತ್ತೇಜಿತರಾಗಿದ್ದೀನಿ. ಹಾಗಾಗಿ ಈ ಬಿಸ್ನೆಸ್ ಅನ್ನ ನಾನು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ಹಾಗೆ ನಾನು ಇದರಲ್ಲಿ ಬರುವಂತಹ ಪ್ರಾಡಕ್ಟ್ಗಳಾದಂತಹ RGGL, ಸ್ಪಿರುಲಿನ, ಮತ್ತೆ ಆ, ಅಸ್ಥಿ ಸಂಹಾರಕ, ಆ, ಅಶ್ವಗಂಧ, ಈ ರೀತಿ ಎಲ್ಲಾ ತರ ಆಲ್ಮೋಸ್ಟ್ ಒಂದು 60 ಪ್ರಾಡಕ್ಟ್ಗಳನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಅಂದ್ರೆ ಆಲ್ಟರ್ನೇಟ್ ಆಗಿ ಉಪಯೋಗಿಸ್ತಾ ಇದ್ದೀನಿ. ರಿಷಿಗೆ ಅನ್ನೋ ಟೀ ಉಪಯೋಗಿಸ್ತಾ ಇದ್ದೀನಿ. ಅಲ್ಲಿಂದ ಆಮ್, ನಮ್ಮ ತ್ರಿಫಲಾನ ನಾನು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆನೆ ಇದನ್ನು ನಾನು ಒಂದೊಂದೇ ಎಲ್ಲ ತೋರಿಸ್ಬಿಟ್ಟು ನೋಡಿ. ಇದು ತ್ರಿಫಲ ಒಂದು. ಅಲ್ಲಿಂದ ಹೊಸದಾಗಿ ಬಂದಿರುವಂತಹ ಪ್ರಾಡಕ್ಟ್ ಡೈಜೆಸ್ಟಿವ್ ಕೇರ್ ಅಂತ ಹೇಳಿ, ಅದು ಕೂಡ ತಗೊಳ್ತಾ ಇದ್ದೀನಿ. ಡೈಜೆಸ್ಟಿವ್ ಕೇರ್ ಅದನ್ನು ತಗೊಳ್ತಾ ಇದ್ದೀನಿ. ಸೊ ಆರ್ಜಿ, ಇದು GL ಇದು ಎರಡು ತಗೊಳ್ತಾ ಇದ್ದೀನಿ. ಎರಡು ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ RG, ಇದನ್ನು ಎರಡು ತಗೊಳ್ತಾ ಇದ್ದೀನಿ. ಅಲ್ಲಿಂದ ಪೋರಿಯಾ, ಇದು ಪೋರಿಯಾ ಓಕೆ ಸರ್. ಅದನ್ನು ಒಂದು ತಗೊಳ್ತಾ ಇದ್ದೀನಿ. ಸೊ ಜೊತೆಗೆ ಆಲ್ರೆಡಿ ಟೀ ಇದೆ, ಇಲ್ಲಿ ಟೀ ಮಾಡಿಟ್ಕೊಂಡಿದ್ದೀನಿ. ನನ್ನ ರಿಷಿ ಜ್ಞಾನ ಟೀ. ಸೊ ಅಲ್ಲಿಂದ ನಮ್ಮ ಎವ್ರಿಡೇ ಬಟರ್ಫ್ಲೈ ಟೀ ಕೂಡ ಕುಡಿತಾ ಇರ್ತೀನಿ. ಅದು ರೆಡಿ ಇದೆ ಇಲ್ಲ ಆಲ್ರೆಡಿ. ಒಂದೊಂದೇ ಕುಡಿದಿರ್ತೀನಿ. ಆಲ್ರೆಡಿ ನಾನು ಬ್ಲಾಕ್ ಕಾಫಿ ಕುಡ್ದಾಗಿದೆ. ಸೊ ಈಗ ಎಷ್ಟು ಕ್ಯಾಪ್ಸೂಲ್ ಇದೆ ನೋಡಿ ಅದರಲ್ಲಿ. ಇದರಲ್ಲಿ ಸುಮಾರು 2, 4, 6, 8 ಕ್ಯಾಪ್ಸೂಲ್ಸ್ ಇದೆ ನೋಡಿ. ನಮ್ಮ ಶ್ರೀಧರ್ ಮೂರ್ತಿ ಅವರು 8 ಕ್ಯಾಪ್ಸೂಲ್ ಅನ್ನು, ಬೇರೆ ಬೇರೆ ವೆರೈಟೀಸ್ ಆಫ್ ಕ್ಯಾಪ್ಸೂಲ್ ಅನ್ನು ಎಟ್ ಎ ಟೈಮ್ ತಗೊಳ್ತಾ ಇದ್ದಾರೆ. ಜನರಿಗೆ ಇದು ಗೊತ್ತಿಲ್ಲ ಯಾಕೆ ತಗೋಬೇಕು ಅಂತ. ಜನ ಇದ್ರೆ ಕಾಯಿಲೆ ಹಿಂದೆ ಅಥವಾ ನೀವು ಅನಾರೋಗ್ಯದ ಹಿಂದೆ ಇದ್ದೀರಿ. ಇವರು ನೀವು ಹೇಳಿ. ನನಗೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಸರ್. ನೀವು ಆರೋಗ್ಯದ ಹಿಂದೆ ಇದ್ದೀರಿ, ಕರೆಕ್ಟ್? ಎಸ್ ಸರ್, ತುಂಬಾ ಆರೋಗ್ಯದ ಇದ್ದೀನಿ. ನಾನು ಇದನ್ನ ನನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದಿಷ್ಟು ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ನಮ್ಗೆ ಮಂಡಿ ನೋವಿತ್ತು, RGGL ಮತ್ತೆ ಈಗ ಪೋರಿಯಾಸು ಇವೆಲ್ಲ ತಗೊಳ್ತಾ ಇರೋದ್ರಿಂದ ನನಗೆ ಮಂಡಿ ನೋವೆಲ್ಲ ಕಮ್ಮಿ ಆಗಿದೆ. ಮತ್ತೆ ಜಬ್ಯಾಕ್ ಅಂತ ನಮ್ದು ಆಯಿಂಟ್ಮೆಂಟ್ ಕೂಡ ಇದೆ, ಅದನ್ನು ಕೂಡ ಹಚ್ಚಿ ನಾನು ಮಂಡಿ ನೋವನ್ನ ಶಮನ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ನಾನು ಇವಾಗ ಇಷ್ಟು ತಗೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಲ್ಲ? ಕಾಣಿಸ್ತಾ ಇದೆ. ಓಕೆ. ನಾನೀಗ ಎಲ್ಲಾದರೂ ತಗೊಂಡಿದ್ದೀನಿ. ಮಾರ್ನಿಂಗ್ ನಂದು ಬ್ಲಾಕ್ ಕಾಫಿ ಕೂಡ ಕುಡಿದಿದ್ದೀನಿ. ಸೊ ಇದು ನನ್ನ ಪ್ರತಿನಿತ್ಯದ ಒಂದು ಅಭ್ಯಾಸ ಆಗಿದೆ. ಸುಮಾರು 1.5 ವರ್ಷದಿಂದ ನಾನು ಆರೋಗ್ಯವಾಗಿದ್ದೀನಿ. ಇದನ್ನೇ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಿಷಿ ಕ್ಯಾನು
ಟೀ ಆಗಲಿ ಪ್ರತಿಯೊಂದು ಕೂಡ ನಮಗೆ ಹೆಲ್ತ್ಗೆ ಬಹಳ ಉಪಯೋಗ ಕೊಡುವಂಥದ್ದಾಗಿದೆ. ಸೊ ಎಲ್ಲರೂ ಇದನ್ನೇ ತಗೊಂಡು ನಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು, ನಮ್ಮ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೋದು ಅನ್ನೋದನ್ನ ತಿಳ್ಕೊಬೋದಾಗಿದೆ. ನಮ್ಮ ಶೆಟ್ಟಿ ಸರ್ಗೆ ನಾನು ಈ ಒಂದು ಅವಕಾಶ ಕೊಟ್ಟಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಓಕೆ, ಮೂರ್ತಿ ಅವರೇ, ಒಂದು 2-3 ಕ್ವಶನ್ಸ್ ಇದೆ ನಿಮ್ಗೆ, ಸಣ್ಣ ಸಣ್ಣ ಕ್ವಶನ್ಸ್ಗಳು. ಸೊ ಹೇಳಿ ನೀವೀಗ ಓಕೆ, ನೀವೀಗ ಈ ಪ್ರಾಡಕ್ಟ್ ಅನ್ನ ನೀವು ಇಷ್ಟು ಹೀಗೆ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಿ, ನಿಮ್ಗೆ ಹೇಗೆ ನಂಬಿಕೆ ಬಂತು? ಸರ್, ನನಗೂ ನಂಬಿಕೆ ಇರಲಿಲ್ಲ, ನಿಜ ಹೇಳಬೇಕು. ಓಕೆ. ನನಗೆ ನಮ್ಮ ಮನೇಲಿ ಕೂಡ ತುಂಬಾ ಅಪೋಸ್ ಇದೆ. ಹ್ಮ್. ಈ ಒಂದು ನಾನು ಮಾಡ್ತಾ ಇದ್ದೀನಿ. ನನಗೆ ಯಾಕೆ ಅಂತಂದ್ರೆ ಕೆಲವು ವಿಷಯಗಳಲ್ಲಿ ನಾನು ಬೇರೆ ಬೇರೆ ನೆಟ್ವರ್ಕ್ ಎಲ್ಲ ಮಾಡಿದ್ದೀನಿ. ನನಗೆ ಅದರಲ್ಲಿ ಚೆನ್ನಾಗಿ ದುಡ್ಡು ಕೂಡ ಬರ್ತಿರ್ಲಿಲ್ಲ. ಈಗ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಪ್ರತಿ ತಿಂಗಳು 10ನೇ ತಾರೀಕು ನನ್ನ ಅಕೌಂಟ್ಗೆ ನಾನೇನು ಬಿಸ್ನೆಸ್ ಮಾಡಿರ್ತೀನಿ ಅದಕ್ಕೆ ತಕ್ಕಂತ ನಾನೀಗ ಸ್ಟಾರ್ ಆಗಿದ್ದೀನಿ. ಸ್ಟಾರ್ ಆಗಿರೋದ್ರಿಂದ ಸ್ಟಾರ್ ಏಜೆಂಟ್. ಓಕೆ. ಸ್ಟಾರ್ ಏಜೆಂಟ್ ಆಗಿದ್ದೀನಿ. ನನ್ಗೀಗ 25%. ನನ್ನ ಕೆಳಗಡೆ ಈಗ ಆಲ್ರೆಡಿ ಒಂದು 16 ಜನ ಇದ್ದಾರೆ. ಅದರಲ್ಲಿ ಕೆಲವರು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನ ಈ ಬಿಸ್ನೆಸ್ ಅರ್ಥ ಆಗಿಲ್ಲ. ಅದೇ ಇದ್ದಾರೆ, ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ದೇ ವಿಲ್ ಕಮ್ ಟು ದ ಬಿಸ್ನೆಸ್. ನನ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ನನಗೆ ಗೊತ್ತಿರೋ ದುಡ್ಡು ಸ್ಟೇಟ್ಮೆಂಟ್ಸ್ ಅವ್ರಿಗೆ ತೋರಿಸ್ತಾ ಇದ್ದೆ. ನನಗೀಗ ನನ್ನ ಅಕೌಂಟ್ಗೆ ಹೆಚ್ಚು ಕಡಿಮೆ ಇಷ್ಟು ವರ್ಷ 1.5 ವರ್ಷದಲ್ಲಿ ಸುಮಾರು 25,000 ರೂಪಾಯಿ ನನ್ನ ಅಕೌಂಟಲ್ಲಿ ಇದೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ಒಂದೇ ವರ್ಷದಲ್ಲಿ ನೀವು ಎಷ್ಟು ದುಡಿದು ಬಿಟ್ಟಿದ್ದೀರಿ ಡಿಎಕ್ಸನ್ ಅಲ್ಲಿ. ಓಕೆ 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 ಅದು ಹಾಗೆ ಇದೆ, ವ್ಯಾಲೆಟ್ ಅಲ್ಲಿ ಹಾಗೆ ಇಟ್ಟಿದ್ದೀನಿ. ಓಕೆ ಓಕೆ. ನಾನು ಅದ್ರಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಿ ಏನೋ ಒಂದು ವಸ್ತು ತಗೊಳ್ಬೇಕು ಅಂತ ಇದ್ದೀನಿ. ಅದು ಒಂದು 1 ಲಕ್ಷ ಆಗ್ಬೋದು, ಕೋಟಿ ಆಗ್ಬೋದು, ಗೊತ್ತಿಲ್ಲ. ನಾನು ಅದನ್ನ ನನ್ನ ಒಂದು ಅಭಿವೃದ್ಧಿಗೋಸ್ಕರ ಅದನ್ನು ಉಪಯೋಗಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ನೆಕ್ಸ್ಟ್ ಸ್ಟಾರ್ ಏಜೆಂಟ್ ಸ್ಟಾರ್ ರೂಬಿ ಯಾವಾಗ ಆಗ್ತೀರಿ? ಸರ್, ನಾನೀಗ ಆಲ್ರೆಡಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ನಾನು ಬರ್ದಿಟ್ಟಿದ್ದೀನಿ. ರಿಯಲಿ ಗ್ರೇಟ್ 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 ಗ್ರೇಟ್. 26 ಹೊತ್ತಿಗೆ ರೂಬಿ ಸ್ಟಾರ್ ಆಗಿರುತ್ತೆ. ನೋಡಿ ಎಷ್ಟು ಕಮಿಟ್ಮೆಂಟ್ ಇದ್ದಾರೆ ನೋಡಿ. ನಾನೇನು ಅವ್ರಿಗೇನು ಹೇಳಿಲ್ಲ ಏನೋ ಬರ್ದಿಡಿ ಅಂತ. ನೋಡಿ, ಅವರು ಬರ್ದಿಟ್ಟಿದ್ದಾರೆ ಅಂದ್ರೆ ಗೋಲ್ ಕ್ಲಿಯರ್ ಇದೆ ಅವರಿಗೆ. ವೆರಿ ನೈಸ್. ಓಕೆ, ಯಾಕಂದ್ರೆ ತುಂಬಾ ಜನ ನಾನು ಡೈಮಂಡ್ ಆಗ್ತೀನಿ, ಕ್ರೌನ್ ಡೈಮಂಡ್ ಆಗ್ತೀನಿ, ಯಾಕಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಅದರಲ್ಲಿ ನೋಡಿ, ಈಗ ನೀವು ಸೆಕೆಂಡ್ ಸ್ಟೆಪ್ ಈಗ ಹತ್ತಾ ಇದ್ದೀರಿ. ಸೆಕೆಂಡ್ ಸ್ಟೆಪ್ ನೀವು ಡಿಸೆಂಬರ್ ಅಲ್ಲಿ ನೀವು ಮುಟ್ತೀರಿ, 100% ಮುಟ್ತೀರಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಬಟ್ ಲೀಸ್ಟ್, ನೀವು ಜನರಿಗೆ ಏನ್ ಹೇಳ ಬಯಸ್ತೀರಿ? ಸರ್, ಈ DXN ಬಿಸ್ನೆಸ್ ಅಂತ ಏನು ಇದೆ, ಇದು ಒಂದು ಗೋಲ್ಡ್ ಮೈನ್. ಇಲ್ಲಿ ನಾವು ಎಷ್ಟು ತಗೊಳಕ್ಕೆ ಇಷ್ಟಪಡ್ತೀವೋ ಅಷ್ಟು ಇಲ್ಲಿ ಸಿಗುತ್ತೆ, ಇನ್ನ ಜಾಸ್ತಿನೇ ಸಿಗುತ್ತೆ. ಅದು ನನ್ನ ಒಂದು ಅಭಿಪ್ರಾಯ. ಎಲ್ಲರಿಗೂ ಇದನ್ನೇ ಹೇಳಕ್ ಇಷ್ಟಪಡ್ತೀವಿ. ಆರೋಗ್ಯ ಬೇಕು ಅಂದ್ರೆ DXN ಪ್ರಾಡಕ್ಟ್ ಉಪಯೋಗಿಸಿ. ಅಲ್ಲಿಂದ ನಮಗೆ ಹೆಲ್ತ್, ವೆಲ್ತ್ ಮತ್ತೆ ಹ್ಯಾಪಿನೆಸ್ 3 ಈ ಒಂದು ಬಿಸ್ನೆಸ್ ಇಂದ ಸಿಗುತ್ತೆ. ಜನಕ್ಕೆ ನಾನು ಇದನ್ನ ಹೇಳೋದು, ಎಲ್ಲರೂ ಇದನ್ನು ಉಪಯೋಗಿಸಿ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳಿ ಮತ್ತೆ ಅವ್ರ ಅಭಿವೃದ್ಧಿ, ವೆಲ್ತ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶ್ರೀಧರ್ ಮೂರ್ತಿ ಅವರು, ತುಂಬಾ ಚೆನ್ನಾಗಿ ಹೇಳ್ಕೊಡಿ. ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ನಿಮ್ಮ ಕನಸು ಇದರಲ್ಲಿ ಗ್ಯಾರಂಟಿ ನನಸಾಗ್ತದೆ. ನಿಮ್ಮ ಟಾರ್ಗೆಟ್ ಆಲ್ರೆಡಿ ಇಟ್ಟಿದ್ದೀರಿ. ರೂಬಿ ಆದ್ರ ಕಡೆ ಡೈಮಂಡ್ ಟಾರ್ಗೆಟ್ ಅನ್ನ ಬರೆದಿಟ್ಬಿಡಿ. ಸೊ ಅದಕ್ಕೆ ವರ್ಕ್ ಮಾಡ್ತಾ ಹೋಗಿ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಡ್ರೀಮ್ ರಿಯಲೈಸ್ ಆಗ್ತದೆ. ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗ್ತದೆ, ಅವಾಗ ನಿಮ್ಮ ಡ್ರೀಮ್ ಗ್ಯಾರಂಟಿ ರಿಯಲೈಸ್ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅನಂತ್ ಶೆಟ್ಟಿ ಅವರೇ, ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಮ್ಮ ಜೊತೆಗೆ ಅನಂತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅನಂತ್ ಶೆಟ್ಟಿ ಅವರ ಬಗ್ಗೆ ಹೇಳಬೇಕಂದ್ರೆ, ಅವರು ಈಗ ಟಯರ್ಡ್ ಅಲ್ಲ, ರಿಟೈರ್ಡ್ ಪ್ರೊಫೆಸರ್. ಅವರು ಟಯರ್ಡ್ ಆಗಲಿಲ್ಲ ನೋಡಿ ಈಗ. ಸೊ ಹಾಗೆ DXN ಅಲ್ಲಿ ತುಂಬಾ ವರ್ಷದಿಂದ ಅವರು ನಮ್ಮಲ್ಲಿ ಇದ್ದಾರೆ. ಅವರು ಆಲ್ರೆಡಿ ಫಾರಿನ್ ಟ್ರಿಪ್ ಕೂಡ ಮಾಡಿದ್ದಾರೆ. ಈಗ DXN ರಿಟೈರ್ಡ್ ಆದ ನಂತರ ಫುಲ್ ಟೈಮ್ ಅವರು DXN ಮಾಡ್ತಾ ಇದ್ದಾರೆ. ಈಸ್ ಆಲ್ ದ ವೇ ಫ್ರಮ್ ಅಂಕೋಲಾ, ಕಾರವಾರದಿಂದ ನಮ್ಮ ಜೊತೆಗಿದ್ದಾರೆ. ಅವರು ಈಗ ಆ ಪ್ರಾಡಕ್ಟ್ ಏನೇನು ಯೂಸ್ ಮಾಡ್ತಾರೆ ಅದನ್ನ ತೋರಿಸ್ಲಿಕ್ಕಿದ್ದಾರೆ, ಹಾಗೆ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಹೇಳಲಿಕ್ಕಿದ್ದಾರೆ. ಸೊ ನಿಮ್ಗೆ ಒಂದು ಒಳ್ಳೆಯ ಈ DXN ಬಗ್ಗೆ ನಿಮ್ಗೆ ವಿಷಯವನ್ನು ತಿಳಿಸ್ಲಿಕ್ಕಿದ್ದಾರೆ. ಓಕೆ, ಓವರ್ ಟು ಅನಂತ್ ಶೆಟ್ಟಿ ಅವರೇ. ಗುಡ್ ಮಾರ್ನಿಂಗ್. DXN ಫ್ಯಾಮಿಲಿ. ನನ್ನ ಹೆಸರು ಅನಂತ್ ವೆಂಕಟರಮಣ ಶೆಟ್ಟಿ ಅಂತ ಹೇಳಿ. ನಾನು ನಿವೃತ್ತ ಉಪನ್ಯಾಸಕ. ನಾನು ಸುಮಾರು 2001ರಲ್ಲಿ DXN ಜಾಯ್ನ್ ಆದೆ. ಆದ್ರೆ ನನಗೆ ಬೇಕಂತ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೆ. ನಮ್ಮ ರಿಟೈರ್ ಆದ್ಮೇಲೆ 2014ರಿಂದ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಈ ಹಣನೂ ಬರ್ತಾ ಇದೆ, ಹೆಲ್ತ್ ನಂತರ ಈಗ ಬೇಕಷ್ಟು ಬಂದು ಎಲ್ಲ ಪ್ರಾಡಕ್ಟ್, ಏನೇನು ಕಂಪನಿ ಬೇಕು ವಸ್ತು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದೇನೆ ನಾನು. ಈಗ ರೆಗ್ಯುಲರ್ಲಿ ಎದ್ದ ತಕ್ಷಣ ನಾನು
ನಮ್ದೇ ಬಾಂಬು ಬ್ರಷ್ ಮತ್ತು ಪೇಸ್ಟ್ ನಿಂದ ಬ್ರಷ್ ಮಾಡಾಯ್ತು. ನಮ್ಮ ಡಿಎಕ್ಸನ್ ಸೋಪ್ ಮುಖ ತೊಳೆದು ಈಗ ನಮ್ಮ ಡಿಎಕ್ಸನ್ ಟೀ ಕುಡಿತಾ ಇದ್ದಾನೆ. ಜೊತೆಯಲ್ಲಿ ಸ್ಪಿರುಲಿನಾ 6 ಸ್ಪಿರುಲಿನಾ ತಗೊಳ್ತಾನೆ ಬೆಳಿಗ್ಗೆ, ಸಂಜೆ 6. ನೋಡಿ, ಜನ ಸ್ಪಿರುಲಿನಾ ಒಂದೊಂದು ತಗೊಳ್ಳೋದಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಸರ್ ನೋಡಿ 6 ಸ್ಪಿರುಲಿನಾವನ್ನು ಎಟ್ ಎ ಟೈಮ್ ತಗೊಳ್ತಾ ಇದ್ದಾರೆ. ಬೆಳಿಗ್ಗೆ 6, ಸಂಜೆ 6 ತಗೊಳ್ತಾರೆ. ನೀವು ಏನಾದ್ರೂ ಹಿಮೋಗ್ಲೋಬಿನ್ ಏನಾದ್ರು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗಿದೆ ಎಷ್ಟು ಇದೆ ಅಂತ? ಈಗ ಸಾಧಾರಣ 16ವರೆ ಇದೆ ಸರ್. 16 ಇದೆ ನೋಡಿ. ನೋಡಿ, ಆಕ್ಚುಲಿ ನಮ್ಗೆ 14, 15 ಇದ್ರೆ ಸಾಕು. ಅದಕ್ಕಿಂತನೂ ಅವ್ರದ್ದು ಜಾಸ್ತಿ ಇದೆ. ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಹೇಗೆ ಹೊಳಿತಾ ಇದ್ದಾರೆ ನೋಡಿ. ದಟ್ ಈಸ್ ದ ಇಂಡಿಕೇಶನ್ ಆಫ್ ಬ್ಲಡ್ ಲೆವೆಲ್. ಹೇಳಿ. ಆಮೇಲೆ ಇದು RG RG 3 RG ತಗೊಳ್ತಾರೆ. 3 RG ತಗೊಳ್ತಾ ಇದ್ದೀರಿ ನೋಡಿ. ಬೆಳಿಗ್ಗೆನೆ 3 RG ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲ ರೈಟ್ ಎಕ್ಸಾಂಪಲ್, ಇವರೆಲ್ಲ ರೈಟ್ ಟೆಸ್ಟಿಮೋನಿಯಲ್ಸ್ ಫಾರ್ ಅವರ್ ಪ್ರಾಡಕ್ಟ್. ಸೊ ಇದನ್ನ ಎಲ್ಲಿವರೆಗೆ ತಗೋಬೇಕಂತ ಇದ್ದೀರಿ ಶೆಟ್ರೆ? ಉಸಿರಿರುವವರೆಗೆ. ಉಸಿರಿರುವವರೆಗೆ ಇದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. ಉಸಿರಿರುವವರೆಗೆ ಕಂಟಿನ್ಯೂ ಮಾಡೋದು ಓಕೆ. GL 3 ಉಸಿರಿರುವವರೆಗೆ ಕಂಟಿನ್ಯೂ ಮಾಡೋದು ಏನು? ಆಹಾರ ಇರ್ತದೆ. ಹಾಗಿದ್ರೆ ಅವ್ರಿಗೆ ಗೊತ್ತಾಗಿದೆ ಇದು ಆಹಾರ ಅಂತ, ಅದಕ್ಕೋಸ್ಕರ ಉಸಿರಿರುವವರೆಗೆ ತಗೊಳ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಗೆ ರೈಟ್ ಟೆಸ್ಟಿಮೋನಿಯಲ್. ಇವ್ರ ಹತ್ರ ನೀವು ಕೇಳಬಹುದು, ಯಾಕಂದ್ರೆ ಇದು 2001ರಿಂದ ಇವರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಸರ್ ನಮ್ಮ ಎಲ್ಲ ಇದು ಪೌಡರ್ಸ್ ಬಂದಿದೆ. ಓಕೆ. ಉದಾಹರಣೆ ಗಂಧೀರ ಓಕೆ, ಗಂಧೀರ ಒಂದು ಚಿಕ್ಕೆ ನೋಡಿ. ಅವ್ರ ನಮ್ಮ ಎಷ್ಟು ಪೌಡರ್ ಬಂದಿದೆಯಲ್ಲ ಅದನ್ನ ಅವರೆಲ್ಲ ಮಿಕ್ಸ್ ಮಾಡಿ ಬೆಳಿಗ್ಗೆನೆ ಒಂದು ಕಷಾಯ ಮಾಡ್ತಾರೆ. ನಾವು ಸಹ ಬೆಳಿಗ್ಗೆ ಒಂದು 4-5 ವೆರೈಟಿ ಹಾಕಿ ಒಂದು ಕಷಾಯ ಮಾಡಿ ಕುಡಿದು ಬಂದಿದ್ದೀವಿ ಈಗ. ಹಾಗಾಗಿ ಆಮಲಕ್ಕಿ ಸರ್. ಅಮಲಕ್ಕಿ. ಓಕೆ. ಆಮ್ಲ ನಮ್ಮ ಬಾಡಿಗೆ ಅಗತ್ಯ ಬೇಕು. ಯಾಕೆಂದ್ರೆ ಬಾಡಿಗೆ ನಿಮ್ಗೆ ವಿಟಮಿನ್ ಸಿ ಬೇಕು, ಆಂಟಿ ಆಕ್ಸಿಡೆಂಟ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಮ್ಲದಲ್ಲಿ ನೆಲ್ಲಿಕಾಯಲ್ಲಿ ಸಿಗ್ತದೆ. ಆಮೇಲೆ ಸ್ವರ್ಣಪತ್ರಿ. ಸ್ವರ್ಣಪತ್ರಿ ಯಾರಿಗೆಲ್ಲ ನೋಡಿ ಮೋಷನ್ ನಿಮ್ಗೆ ಮೋಷನ್ ಕ್ಲಿಯರ್ ಹೋಗ್ಬೇಕು. ಸ್ವರ್ಣಪತ್ರಿ ನಂಬರ್ 1 ಮೋಷನ್ಗೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಗೆ ಈಸಿ ಮೋಷನ್. ಅದು ನಮ್ಮ ಜೀವನದ ದಿನನಿತ್ಯದ ಹೇಳಿ ನೇಮಪುರ ಜಾಸ್ತಿಗೆ ಗಿಲಾಯ್ ಬ್ರಾಹ್ಮಿ. ಓಕೆ, ಬ್ರಾಹ್ಮಿಯನ್ನ ತಗೊಳ್ತಾರೆ. ಯಾಕೆಂದ್ರೆ ನಮ್ಗೆ ಏಜ್ ಆಗ್ತಾ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಮರವು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ DXN ಅವರಿಗೆ ಅದು ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಬ್ರಾಹ್ಮಿ ಇದೆ ಅಥವಾ ನಮ್ಗೆ GL ಇದೆ. ಅದರಿಂದ ನಮ್ಮ ಮೈಂಡ್ ಫುಲ್ ಎವರ್ ಆಕ್ಟಿವ್ ಇರ್ತದೆ. ಆಮೇಲೆ ನೀಮ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದು. ನೀಮ್ ಅಂದ್ರೆ ಜನ ಹಿಂದೆ ಹೋಗ್ತಾರೆ, ಯಾಕೆಂದ್ರೆ ಕಹಿ. ಬಟ್ ನೋಡಿ, ನಮ್ಮ ಶೆಟ್ರು ಬೆಳಿಗ್ಗೆನೆ ನೀಮನ್ನ ತಗೊಳ್ತಾ ಇದ್ದಾರೆ. ಅದರ ಮತ್ತೆ ಉದರ ಅಂತ ಹೇಳ್ತೀವಿ. ಅದರಕ್ಕೆ ನಮ್ಗೆ ಕಹಿ ಆದ್ರೂ ಉದರಕ್ಕೆ ತುಂಬಾ ಒಳ್ಳೇದದು. ಆಮೇಲೆ ಅಶ್ವಗಂಧ ಸರ್. ಅಶ್ವಗಂಧ ವೆರಿ ಗುಡ್ ಪ್ರಾಡಕ್ಟ್. ಅಶ್ವಗಂಧ ಹೆಸರೇ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ ಸೊ ಅಶ್ವಗಂಧ ಅಷ್ಟು ಪವರ್ ನಿಮ್ಗೆ ಇದರಲ್ಲಿ ಇದೆ. ಸೊ ಇದು ಬಾಡಿಗೆ ಫ್ಯೂಯಲ್ ಇದ್ದಾಗೆ. ಆಮೇಲೆ ಗುಗ್ಗುಲು ಗುಗ್ಗುಲು ಅಂಟು ದ್ರವ. ಗುಗ್ಗುಲು ಸಹ ನಿಮ್ಗೆ ಜಾಯಿಂಟ್ಸಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ. ಆಮೇಲೆ ನಿಮ್ಗೆ ಲಿಗಮೆಂಟ್ಸಿಗೆಲ್ಲ ಒಂದು ಒಳ್ಳೆಯ ಪ್ರಾಡಕ್ಟ್ ಅದು. ನೋಡಿ, ಕಷಾಯ ರೆಡಿ ಆಯ್ತು. ಯಾರಿಗೆಲ್ಲ ನೋಡಿ ಕಷಾಯ ಕುಡಿಬೇಕಂತಿದ್ರೆ ನೀವು ನಮ್ಮ ಅನಂತ್ ಶೆಟ್ರ ಮನೆಗೆ ಹೋದ್ರೆ ಸಾಕು. ನೋಡಿ, ರೆಡಿ ಮೇಡ್. ಹಿಂದಿನ ಕಾಲದಲ್ಲಿ ಪಂಡಿತರೆಲ್ಲ ಕಷಾಯ ಮಾಡಿ ಕೊಡ್ತಾ ಇದ್ರು. ಸೊ ಈಗ ಅನಂತ್ ಶೆಟ್ಟಿ ಅವರು ಅದನ್ನೇ ಜನರಿಗೆ ಕುಡಿತಾ ಇದ್ದಾರೆ, ಜನರಿಗೆ ಹೇಳ್ತಾ ಇದ್ದಾರೆ. ಗ್ರೇಟ್ ಅನಂತ್ ಶೆಟ್ಟಿ ಅವರೇ, ತುಂಬಾ ಒಳ್ಳೇದಾಗಿದೆ ನಿಮ್ಮ ಹೇಳಿ. ಗ್ಲೂಕೋಕೇರ್. ಆಮೇಲೆ ಜಾಯಿಂಟ್ ಓಕೆ. ಆಮೇಲೆ ಓಕೆ. ಆಮೇಲೆ ಡೈಜೆಸ್ಟಿವ್ ಸಲುವಾಗಿ ಡೈಜೆಸ್ಟಿವ್ ಕೇರ್. ಆಮೇಲೆ ಬ್ರಾಂಕೋಸ್, ಇದು ಕಫ ಕೆಮ್ಮು ಎಲ್ಲ ಬರಬಾರ್ದು ಅಂತಾರೆ. ಅದರ ನಂತರ ಟೆನೆಕ್ ಜಿನ್ಸಿಂಗ್, ಆಮೇಲೆ ಸೀಬಕ್ಟಾನ್. ಇದು ಆಫ್ಟರ್ ಟಿಫಿನ್ ತಗೊಳ್ತೇನೆ, ಮತ್ತೆ ರಾತ್ರಿನೂ ತಗೊಳ್ತೇನೆ ಸರ್. ಇದೆಲ್ಲ ಮತ್ತೆ ತಗೊಳ್ತೀರಿ? ಓಕೆ. ಈಗ ಒಂದನೇದಾಗಿ ನೀವು ಇದು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ ಸಾಧಾರಣ? 2001ರಿಂದ RGGL ಸ್ಟೆರ್ಲಮ್ ಜ್ಯೂಸ್ ತಗೊಳ್ತಿದ್ದೆ. ಈಗ 14 ನಂತರ ಅಂತೂ ಎಲ್ಲ ಬಂದ್ಕೊಳ್ಳೋಕೆಲ್ಲ ಯೂಸ್ ಮಾಡ್ತಿದ್ದೇನೆ. 14 ನಂತರ ಎಲ್ಲ ಯೂಸ್ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಆರೋಗ್ಯ ಹೇಗಿದೆ ಈಗ?
ಅದೇ ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಆರೋಗ್ಯ ಇಲ್ಲ. ಆರೋಗ್ಯ ಚೆನ್ನಾಗಿದೆ. ಓಕೆ, ನಿಮ್ಗೆ ಏಜ್ ಕೇಳಬಾರ್ದು ಅಂತ ಹೇಳ್ತಾರೆ, ಆದ್ರೂ ನೀವು ರಿಟೈರ್ಡ್ ಅಂದ್ರೆ 60 ವರ್ಷ ಅಂತೂ ದಾಟಿದೆ ಅಂತ ಅರ್ಥ ಅಲ್ವಾ? ಸೊ ಓಕೆ, ವೆರಿ ಗುಡ್. ಆಮೇಲೆ ಈಗ ನಿಮ್ಮ ಜನರಿಗೆ ಏನ್ ಹೇಳ ಬಯಸ್ತೀರಿ? ಇಲ್ಲ, ಬದುಕಬೇಕು ಅಂತ ಹೇಳಿದ್ರೆ RGGL ನಮ್ಮ ಪ್ರಾಡಕ್ಟ್ ಅಂತ ತಗೊಳ್ಳಿ. ಈಗ ನೋಡಿ, ಕಣ್ಣೆದುರಿಗೆ ಎಷ್ಟೋ ಜನ ಹೋಗ್ಬಿಡ್ತಾರೆ. ರಿಟೈರ್ ಆದ ನಂತರ 1 ವರ್ಷದೊಳಗೆ ಎಷ್ಟೋ ಜನ ನಮ್ಮ ಎದುರಿಗೆ ಹೋಗಿದ್ದಾರೆ. ಹಾಗಾಗಿ ನೀವು ಬದುಕಿರ್ಬೇಕು ಅಂದ್ರೆ, ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಡಿಎಕ್ಸನ್ ಪ್ರಾಡಕ್ಟ್ ಯೂಸ್ ಮಾಡಿ. ರೋಗ ಇರ್ಬೇಕಂತಿಲ್ಲ, ಆರಾಮಿದ್ದಂತ ಔಷಧ ತಗೊಂಡ್ರೆ ಅವರು ದೀರ್ಘಾಯುಷ್ಯವನ್ನು ಪಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿ ಬಯಸ್ತೀನಿ ಸರ್. ಓಕೆ ಓಕೆ, ಈಗ ನೀವು ಇದರಲ್ಲಿ ಫಾರಿನ್ ಟ್ರಿಪ್ ಏನಾದ್ರು ಮಾಡಿದ್ರಾ? 2 ಸಲ ಮಲೇಷ್ಯಾಗೆ ಬಂದಾನೆ ಸರ್, ಸಿದ್ದಿಪೇಟೆ 2 ಸಲ ಹೋಗಿ ಬಂದಾನೆ. ವಾ 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 ವಾ, ನೋಡಿ ನಮ್ಮ ಎಲ್ಲ ಇವನು ಸಿದ್ದಿಪೇಟೆ. ರಿಟೈರ್ಡ್ ಏಜ್ ಅಲ್ಲಿ ಸಹ ಮಲೇಷ್ಯಾ ಅಂದ್ರೆ ನಮ್ಮ DXN ಹೆಡ್ ಕ್ವಾರ್ಟರ್ಸ್ ಫ್ಯಾಕ್ಟರಿಯನ್ನು ಸಹ ಆನಂದ್ ಶೆಟ್ಟಿ ಅವರು ನೋಡಿದ್ದಾರೆ. ಹಾಗೇನೆ DXN ಫ್ಯಾಕ್ಟರಿ ಅದನ್ನು ಕೂಡ ಅವರು ಸಿದ್ದಿಪೇಟೆಗೆ ವಿಸಿಟ್ ಮಾಡಿದ್ದಾರೆ ಅಂತ 2 ಬಾರಿ ವಿಸಿಟ್ ಮಾಡಿದ್ದಾರೆ. ಸೊ ಹಾಗಾಗಿ ಹಾ ಹೇಳಿ. ನಮ್ಮ ಟೀಮಿನ 11 ಜನರಿಗೆ ಕರ್ಕೊಂಡು ಹೋಗಿದೆ. ಈ ಸಲ ಮತ್ತೊಂದು 20 ಜನರಿಗೆ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಇದೆ. ವಾ 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 ವಾ, ನೋಡಿ ಅವರು ಮಾತ್ರ ಹೋಗಿದ್ದಲ್ಲ ಇದರಲ್ಲಿ, ನೋಡಿ ವಿಶೇಷ ಅಂದ್ರೆ ಇದು ಇಂಪಾರ್ಟೆಂಟ್. ಈಗ ನಾವು ಈಗ ಜಾಬ್ ಅಲ್ಲಿ ನಾವು ವರ್ಕ್ ಮಾಡಿದ್ರೆ ನಾವು ಹೋಗ್ಬೋದು, ಆದ್ರೆ ಬೇರೆಯವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬಟ್ ಇಲ್ಲಿ ನೋಡಿ, ಅವರು 11 ಜನ ಕರ್ಕೊಂಡು ಹೋಗಿದ್ದಾರೆ ಲಾಸ್ಟ್ ಟೈಮ್. ಈ ಸಲ ಅವರು ಟಾರ್ಗೆಟ್ ಇಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮಂತ್ ಇಂದ ಟಾರ್ಗೆಟ್ ಸ್ಟಾರ್ಟ್ ಆಗ್ತದೆ. ಶೆಟ್ಟಿ ಅವರೇ, ನೀವು ಇವಾಗಲೇ ಮೈಂಡ್ ಸೆಟ್ ಮಾಡಿ ನಿಮ್ಮ ಜನರಿಗೆಲ್ಲರೂ ಒಂದು 25 ಜನ ಇವು ಹೇಳ್ತಾ ಇದ್ದೀರಿ, ನಿಮ್ಗೆಲ್ಲ ನಾನು ವಿಶ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನೀವು ಒಳ್ಳೆ ಕಮಿಟೆಡ್ ಲೀಡರ್ ಇದ್ದೀರಿ. ಡೆಫಿನೆಟ್ಲಿ ನೀವು ಅದನ್ನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಬಟ್ ಲೀಸ್ಟ್, ಜನರಿಗೆ ನೀವು ನೀವು ನಿಮ್ಮ ಹತ್ರ ಹೇಗೆ ನೀವು ಇಷ್ಟೆಲ್ಲ ಜನರನ್ನ ಕರ್ಕೊಂಡು ಹೋಗ್ತೀರಿ? ಯಾಕಂದ್ರೆ ಒಬ್ರು ಕರ್ಕೊಂಡು ಹೋಗೋದೇ ಕಷ್ಟ, ನೀವು ಒಬ್ರು ಹೋಗೋದೇ ಕಷ್ಟ, ಆದ್ರೂ ಇಷ್ಟು ಜನರನ್ನ ನೀವು ಹೇಗೆ ಕರ್ಕೊಂಡು ಹೋಗ್ತೀರಿ ಅಂತ ನಮ್ಗೆ ಒಂದು ಜನರಿಗೆ ಒಂದು ಸೀಕ್ರೆಟ್ ಹೇಳಿದ್ರೆ ಒಳ್ಳೇದಾಗ್ಬೋದು. ಇಲ್ಲ ಸರ್, ನಾನು ಮಲೇಷ್ಯಾ ಹೋಗ್ಬೇಕಾದ್ರೆ ಹಾಗೆ ನಾನು ಹೋಗಿದ್ದೆ, ಹೋಗಿ ಬನ್ನಿ ಮುಂದಿನ ಸಲ ನೋಡೋಣ ಬರ್ತೇವೆ ಅಂತ ಆಸೆ ಪಟ್ಟಿದ್ದು. ಮಲೇಷ್ಯಾ ಹೋಗೋದು ಕಷ್ಟ, ನಿಮ್ದು ಪಾಸ್ಪೋರ್ಟ್ ಬೇಕೆಲ್ಲ ಬೇಕು. ಅದಿಲ್ಲ ಅಂತ ನಮ್ಮ ಪಕ್ಕದ ರಾಜ್ಯ ಇದೆ, ಆಂಧ್ರಕ್ಕೆ ಹೋಗಿ ಬರೋಣ, ನಮ್ಮ ಫ್ಯಾಕ್ಟ್ರಿನ ವಿಸಿಟ್ ಮಾಡಿ ಬರುವ ಅಂತ ಹೇಳಿದವಾಗ ಅಡ್ಡಿಲ್ಲ ಅಂತ ಹೇಳಿ ಅವ್ರು ಬಂದ್ರು ನನ್ನ ಜೊತೆಲಿ. ನೋಡಿದ ಮೇಲೆ ಬಹಳ ಖುಷಿ ಪಟ್ರು. ಪ್ರತಿ ಸಲ ಬರೋಣ ಅಂತ ಹೇಳಿ. ಅಲ್ಲಿ ನಮ್ಮ ಶೂನ್ಯ ಟ್ರೀಟ್ಮೆಂಟ್ ಇರ್ಬೋದು, ಆಮೇಲೆ ಫ್ಯಾಕ್ಟ್ರಿ ವಿಸಿಟ್ ಇರ್ಬೋದು, ಅದಕ್ಕೆ ಕೊಡುವಂಥ ಊಟ, ವ್ಯಾಯಾಮ ಇವೆಲ್ಲ, ಮತ್ತೆ ಫ್ಯಾಕ್ಟ್ರಿಯ ಸುತ್ತಲಿನ ಪರಿಸರ ಎಷ್ಟು ಆರೋಗ್ಯಪೂರ್ಣವಾದ ಪರಿಸರ ಅಂತ ಹೇಳಿ ನಾವು ನೋಡಿದ್ವಿ. ಆಮೇಲೆ ನಾವು ಊಟ ಮಾಡುವಂತ ಎಲ್ಲ ತರಕಾರಿಗಳನ್ನು ಅಲ್ಲೇ ಬೆಳೀತಾ ಇದ್ವಿ. ಅದು ಇನ್ನೊಂದು ಖುಷಿ ಕೊಡುವಂಥದ್ದು. ಯಾರಿಗೂ ಹೆರಾಸ್ಮೆಂಟ್ ಇಲ್ಲ, ಫ್ರೀ ಆಗಿ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ನಮಗೆ ಪೇಸ್ಟು, ಬ್ರಷ್ ಎಲ್ಲವನ್ನೂ ಕೊಟ್ಟಿದ್ರು, ಶಾಂಪು ಫ್ರೀಯಾಗಿ ಕೊಟ್ಟಿದ್ರು ಸರ್. ಅದಕ್ಕಾಗಿ ಖುಷಿ ಅನ್ಸುತ್ತೆ. ಓಕೆ, ನೋಡಿ ಒಂದು ಒಳ್ಳೆ ಐಡಿಯಾ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಮಲೇಷ್ಯಾ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ವೀಸಾ ಎಲ್ಲ ಬೇಕಾಗ್ತದೆ. ಈಗ ನಮ್ಮ ದೇಶಕ್ಕೆ ಅಂದ್ರೆ ನಮ್ದೊಂದು 29 ಕಂಟ್ರಿ ಇದ್ದ ಹಾಗೆ, ಭಾರತ ದೇಶ ಅಷ್ಟು ದೊಡ್ಡ ದೇಶ. ಸೊ ನೆರೆಯ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ ಅಂತ ಒಂದು ನಮ್ಮ ಫ್ಯಾಕ್ಟ್ರಿ ನೋಡ್ಬೋದು ಅಂತ ಒಂದು ಐಡಿಯಾ ಯೂಸ್ ಮಾಡಿ ಜನರನ್ನ ಪ್ರಮೋಟ್ ಮಾಡಿ ಅವರು ಅಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಈಗ 25 ಜನರಿಗೆ ಟಾರ್ಗೆಟ್ ಇಟ್ಟಿದ್ದಾರೆ. ಜಸ್ಟ್ ನೀವು ಒಂದು ಡಿಸೈಡ್ ಮಾಡಿ, ಅವರ ಒಂದು ಒಳ್ಳೆಯ ಒಪಿನಿಯನ್ ನಮಗೆ ಕೊಟ್ಟಿದ್ದಾರೆ. ಅವರಿಗೂ ಅವರ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಶೆಟ್ಟಿ ಅವರೇ, ನಿಮ್ಮ ಕನಸು ನನಸಾಗ್ಲಿ. ಈಗ ನೀವು ಯಾವ ಹಂತಕ್ಕೆ ತಲುಪಿದಿರಿ? ಸೀನಿಯರ್ ಸ್ಟಾರ್ ಡೈಮಂಡ್ ಸರ್. ನೀವು ನೋಡಿ ಸೀನಿಯರ್ಸ್, ಶಾರ್ಟ್ಲಿ ಡಬಲ್ ಡೈಮಂಡ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಆಲ್ರೆಡಿ ಸೀನಿಯರ್ ಸ್ಟಾರ್ ಡೈಮಂಡ್ ಇಂದ ನೆಕ್ಸ್ಟ್ ಸ್ಟೇಜ್ಗೆ ಡಬಲ್ ಡೈಮಂಡ್ಗೆ ಹೋಗ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ನಾವು ವಿಶ್ ಮಾಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಈಗ ನಾವು ನೆಕ್ಸ್ಟ್ ಲೀಡರ್ಸ್ ಯಾರು ರೆಡಿ ಇದ್ದಾರೆ ಅವ್ರ ಜೊತೆ, ಮಂಜು ಅವರೇ ರೆಡಿ ಇದ್ದೀರಾ? ಅಥವಾ ನಮ್ಮ ಹಿರೇಮಠ ಅವ್ರು ರೆಡಿ ಇದ್ರೆ, ಹಿರೇಮಠ ಅವ್ರು ಯಾರು ರೆಡಿ ಇದ್ದೀರಿ ನೀವು ಮಾಡ್ಬೋದು. ಓಕೆ, ಗಂಗಾಧರ್ ಹಿರೇಮಠ ರೆಡಿ ಸರ್. ನೋಡಿ, ಗಂಗಾಧರ್ ಹಿರೇಮಠ ಇನ್ನೊಂದು ನಮ್ಮ ಸೀನಿಯರ್ ಸಿಟಿಸನ್ ಬಂದಿದ್ದಾರೆ ನಮ್ಮ ಜೊತೆಗೆ. ಅವರು ಕೂಡ ವೃತ್ತಿಯಲ್ಲಿ ಅವರು ಟೀಚರ್ ಆಗಿ ಈಗ ಅವರು ಸಹ ರಿಟೈರ್ಡ್ ಆಯ್ತಾ ಸರ್ ನಿಮ್ಗೆ? ರಿಟೈರ್ಡ್ ಆಯ್ತು ಸರ್, 2 ತಿಂಗಳಾಯ್ತು ರಿಟೈರ್ಡ್ ಆಗಿ. ನೋಡಿ, ನಿಮ್ಗೆಲ್ಲ ನಾನು ವಿಶ್ ಮಾಡ್ತೀವಿ. ಯಾಕಂದ್ರೆ ಎಲ್ಲಾ ಸರ್ವಿಸ್ ಅನ್ನು ಎಲ್ಲರೂ ಮುಗಿಸೋದಿಲ್ಲ, ಮಧ್ಯದಲ್ಲೇ ಹೋಗ್ಬಿಡ್ತಾರೆ ಕೆಲವರು. ಬಟ್ ನೀವು ಫುಲ್ ಆಗಿ ಸರ್ವಿಸ್ ಅನ್ನ ಮಾಡಿದಿರಿ. ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಬುದ್ಧಿ, ವಿದ್ಯೆ ಎಲ್ಲ ಕೊಡೋ ಒಂದು ಸಂಸ್ಥೆಯಲ್ಲಿದ್ದು ನೀವು ಅವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅಂತ ನನ್ಗೆ ಅನಿಸ್ತಾ ಇದೆ. ಅವರ ಆಶೀರ್ವಾದ ಜೊತೆಗೆ ನಾವು ಕೂಡ ನಿಮ್ಮಂತ ತುಂಬಾ ಕಲೀಲಿಕ್ಕಿದೆ. ಯಾಕಂದ್ರೆ ನಿಮ್ಮಷ್ಟು ಪಾಸಿಟಿವ್ ವ್ಯಕ್ತಿ ಈ ಪ್ರಪಂಚದಲ್ಲಿ ಇನ್ನೊಬ್ರು ಇಲ್ಲ ಅಂತ. ಯಾಕಂದ್ರೆ ನಿಮ್ಮ ಹತ್ರ ನೆಗೆಟಿವೇ ಇಲ್ಲ, ನೆಗೆಟಿವ್ ಅಲ್ಲಿ ಪಾಸಿಟಿವ್ ನೋಡುವ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಹಿರೇಮಠ ಅವರು. ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು DXN ಅವರು ತುಂಬಾ ಅಂದ್ರೆ ಸೀನಿಯರ್ ಮೋಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು, ನಾನು ಸ್ಟಾರ್ಟಿಂಗ್ ಅಂದಾನೆ ನೋಡ್ತಾ ಇದ್ದೀನಿ,
ಅವರು ನಮ್ಮ ಎಲ್ಲ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ. ಈಗ ನಮ್ಗೆ ಅದನ್ನ ತೋರಿಸ್ಕೊಡ್ಲಿಕ್ಕಿದ್ದಾರೆ. ಸೊ ಅದರಿಂದ ನಾವೀಗ ಸೀದಾ ಕೊಪ್ಪಳಕ್ಕೆ ಹೋಗೋಣ. ಓವರ್ ಟು ಗಂಗಾಧರ್ ಹಿರೇಮಠ್, ಕೊಪ್ಪಳ. ಓಕೆ ಸರ್, ಥ್ಯಾಂಕ್ ಯು. ನಾನೀಗ ಸ್ಟಾಕ್ ಪಾಯಿಂಟ್ ನಲ್ಲೇ ಇದ್ದೀನಿ. ಒಂದೊಂದಾಗಿ ಪ್ರಾಡಕ್ಟ್ ಅನ್ನು ತೋರಿಸ್ತಾ ಇದ್ದೀನಿ. ಇದು ಹೆಲ್ದಿ ಬೋನ್. ಹೆಲ್ದಿ ಬೋನ್, ಓಕೆ. ಹೆಲ್ದಿ ಬೋನ್ ಸರ್. ಅದನ್ನ ಯೂಸ್ ಮಾಡ್ತೀರಾ ನೀವು, ಹೆಲ್ದಿ ಬೋನ್? ಹೆಲ್ದಿ ಬೋನ್ ಹಾಕೋತೀನಿ ನೋಡಿ ಸರ್. ಅದು ಒಂದು ಓಕೆ ನೋಡಿ, ಹೆಲ್ದಿ ಬೋನ್ ತಗೊಳ್ತಾ ಇದ್ದಾರೆ ನೋಡಿ. ಹೆಲ್ದಿ ಬೋನ್ ನಮ್ಗೆ ಯಾಕೆಂದ್ರೆ ಲಿಗಮೆಂಟ್ ಜಾಯಿಂಟ್ಸಿಗೆ, ಯಾಕೆಂದ್ರೆ ಅದು ಹೇಳುವ ಹಾಗೆ ಹೆಲ್ದಿ ಬೋನ್ ಅಂದ್ರೆ ಮೂಳೆಗಳ ಆರೋಗ್ಯಕ್ಕೆ ಅದು ಒಳ್ಳೇದು. ಸೊ ಆದ್ರಿಂದ ಮೂಳೆ ಎಲ್ಲ ಚೆನ್ನಾಗಿರ್ಬೇಕು, ಲಿಗಮೆಂಟ್ ಚೆನ್ನಾಗಿರ್ಬೇಕಂದ್ರೆ ಹೆಲ್ದಿ ಬೋನ್ ಬೆಸ್ಟ್. ಅದಕ್ಕೆ ಅವರು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಅಶ್ವಗಂಧ ಸರ್. ಓಕೆ, ಅಶ್ವಗಂಧ ಇನ್ನೊಂದು ಪ್ರಾಡಕ್ಟ್ ಅನ್ನು ಕೂಡ ಅವರು ಯೂಸ್ ಮಾಡ್ತಾ ಇದ್ದಾರೆ. ಅದು ಅಶ್ವಗಂಧ. ಅಶ್ವಗಂಧ ನಿಮ್ಗೆ ಏನು ತಾಕತ್ತು, ಶಕ್ತಿಗೆ ಅದು ನಂಬರ್ 1 ಪ್ರಾಡಕ್ಟ್ ಅಂತ ಹೇಳ್ಬಹುದು. ಹಾಗೇನೆ ನಿಮ್ಗೆ ಹಾರ್ಟ್ಗೆ, ಲಿವರ್ಗೆ, ಕಿಡ್ನಿಗೆ ಒಳ್ಳೇದು. ಓಕೆ ನೋಡಿ, ಅದನ್ನ ತಗೊಳ್ತಾ ಇದ್ದಾರೆ ಅವರು. ಬೆಳಿಗ್ಗೆನೆ ನಮ್ಗೆ ಆಮೇಲೆ ಸ್ಪುರ್ಲಿನ ಸರ್, 10 ಸ್ಪುರ್ಲಿನ ತಗೊಳ್ತಾ ಇದ್ದೀವಿ ಸರ್. 10? ಹೌದು ಸರ್. ಬೆಳಿಗ್ಗೆನೆ 10 ತಗೊಳ್ತಾ ಇದ್ದೀರಾ? ನೋಡಿ, ಹೌದು ಸರ್, ಬೆಳಗ್ಗೆ 10, ಸಂಜೆ 10 ಸರ್. ನೋಟ್ ಮಾಡ್ಕೊಳ್ಳಿ. ಕೆಲವರು ನಮ್ಗೆ ನನ್ನ ಹತ್ರ ಫೋನ್ ಮಾಡ್ತಾರೆ, ಸರ್ 1 ತಗೊಂಡ್ರೆ ಸಾಕಾಗ್ತದ, 2 ತಗೊಂಡ್ರೆ ಸಾಕಾಗ್ತದ, ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ರಿಟೈರ್ಡ್ ಪ್ರೊಫೆಸರ್ ಸಾಹೇಬ್ರು ನೋಡಿ ಈಗ ನಿಮ್ಗೆ ತೋರಿಸ್ತಾ ಇದ್ದಾರೆ 10 ಇದೆ ಅಂತ ಹೇಳಿ ಅವರ ಕೈಯಲ್ಲಿ. ವಾ ಗ್ರೇಟ್ ನೋಡಿ, 10 ಎಟ್ ಎ ಟೈಮ್. ಅಂದ್ರೆ ಇದು ಜನರಿಗೆ ಆಹಾರ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಇದು ನೀವು ನೆಲಗಡಲೆ ತಿಂದ ಹಾಗೆ ನೀವು ತಿನ್ಬಹುದು. ದಟ್ಸ್ ದ ಥಿಂಗ್. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಇದರಲ್ಲಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೋಡಿ, ಇವ್ರು ಎಷ್ಟು ವರ್ಷದಿಂದ ತಿಂತಾ ಇದ್ದಾರೆ, ಹೇಗಿದ್ದಾರೆ ನೋಡಿ. ಕೆಂಪು ಹೇಗೆ ಕಾಣ್ತಾರೆ. ಯಾಕೆಂದ್ರೆ ಅವರ ಹಿಮೋಗ್ಲೋಬಿನ್ ಲೆವೆಲ್ ನನ್ನ ಅನ್ಸಿದ ಮಟ್ಟಿಗೆ 15 ಹತ್ರ ಇರ್ಬೋದು. ಸೊ ಆ ಲೆವೆಲ್ ಅಲ್ಲಿ ಕಾಣ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಹಿರೇಮಠ್ ಅವರೇ. 16 ಇದೆ ಸರ್, 16 ಇದೆ ಸರ್. ನೋಡಿ, ಹಿಮೋಗ್ಲೋಬಿನ್ ಲೆವೆಲ್ 16 ಇದೆ, ನನ್ನಷ್ಟಿದೆ. ನನಗೆ ಗೊತ್ತಿಲ್ಲ, ನಾನು ಮೊನ್ನೆ ಚೆಕ್ ಮಾಡಿದಾಗ ನಂದು ಸಹ 16 ಕಾಣ್ತಾ ಇದೆ. ಓಕೆ ವೆರಿ ಗುಡ್. ಸರ್ RG ಸರ್, RG 5. RG 5 ತಗೊಳ್ತಾ ಇದ್ದಾರೆ ನೋಡಿ. ಬೆಳಗ್ಗೆ 5, ರಾತ್ರಿ 5 ಸರ್, ಸಂಜೆ 5. ಈಗ ನೋಡಿ, ಅವರು ಸ್ಪಿರುಲಿನ 10 ಈಗ ತಿಂದರೆ ಮತ್ತೆ ರಾತ್ರಿ 10 ತಗೊಳ್ತಾರೆ. ಈಗ RG 5 ತಗೊಳ್ತಾ ಇದ್ದಾರೆ ನೋಡಿ. ಹಾ, ನೀವು ಎಣಿಸ್ಬೋದು ಓನ್ಲಿ ಶೆಟ್ರ್ ಮಾತ್ರ ತಿನ್ನೋದಂತಲ್ಲ. ನಮ್ಮ ಟೀಮಲ್ಲಿ ನೋಡಿ, ನನ್ಗಿಂತ ಎಕ್ಸ್ಪರ್ಟ್ ಇದ್ದಾರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ. ನಾನಂತೂ 10 ತಗೊಳ್ದಿಲ್ಲ, ನಾನು 6 ತಗೊಳ್ಳೋದು ಅಷ್ಟೇ. ಇವ್ರು ನೋಡಿ 10 ತಿಂತಾ ಇದ್ದಾರೆ. ಮೊರಿಂಗಾ ಸರ್ 3. ಮೊರಿಂಗಾ 3 ತಗೊಳ್ತಾ ಇದ್ದಾರೆ. ಇದು ನಿಮ್ಗೆ ನಾನು ಹೇಳೋದ್ ಪ್ರಕಾರ ನಿಮ್ಗೆ ಸುಮ್ಮನೆ ನಾನು ಹೇಳೋದಂದ್ರೆ ವೆರಿ ಸಿಂಪಲ್ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಇದೊಂದು ರೆಡಿಮೇಡ್ ಊಟ ಇದ್ದಾಗೆ. ನೀವು ಒಂದು ಮದುವೆಗೆ ಊಟಕ್ಕೆ ಹೋಗ್ತೀರಂದ್ರೆ ಫಸ್ಟ್ ನಿಮ್ಗೆ ಕಾಣ್ತಾರೆ, ಈ ಕಡೆ ಉಪ್ಪಿನಕಾಯಿ ಹಾಕ್ತಾರೆ. ಹೇಳಿ. ಓಕೆ, ಉಪ್ಪಿನಕಾಯಿ ಹಾಕ್ತಾರೆ, ಪಲ್ಯ ಹಾಕ್ತಾರೆ, ಕೂಟ್ ಹಾಕ್ತಾರೆ, ಆಮೇಲೆ ರೈಸ್ ಹಾಕ್ತಾರೆ, ಆಮೇಲೆ ಈ ಕಡೆ ಏನ್ ಹಾಕ್ತಾರೆ, ಪಾಯಸ ಹಾಕ್ತಾರೆ, ಲಾಡು ಹಾಕ್ತಾರೆ. ಎಲ್ಲ ಒಂದು 10-20 ಐಟಮ್ ಇರ್ತದೆ. ಯಾರಾದ್ರೂ ಅದು ತಿನ್ಬೇಕಾದ್ರೆ ಯೋಚನೆ ಮಾಡುದಿಲ್ಲ, ಯಾವ್ದು ಬೇಕೋ ಅದನ್ನ ತಿಂತಾ ಇರ್ತಾರೆ. ಹಾಗೇನೆ ನಮ್ಮ ಹಿರೇಮಠ ಸಾಹೇಬರು ಒನ್ ಬೈ ಒನ್ ನೋಡಿ, ಅವರು ತಿನ್ನೋದು ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ತಿಂತಾ ಇದ್ದಾರೆ. ನಾವು ಬಾಳೆಹಣ್ಣು ತಿಂದಾಗೆ ಅವರು ಈ DXN ಪ್ರಾಡಕ್ಟ್ ಅನ್ನ ಅದಕ್ಕೆ ಇವನ್ ಹೆಸಿಟೇಷನ್ನೇ ಇಲ್ಲ. ಆ ರೀತಿಯಲ್ಲಿ ಕೆಲವು ತಿನ್ಬೇಕಾದ್ರೆ ತಿನ್ಬೇಕಪ್ಪ ಅದು ಬಾಯಿ ಒಳಗಡೆ ಹೋಗ್ಬೇಕಾದ್ರೆ ಯೋಚನೆ ಮಾಡೋದು ಇದೇನೋಪ್ಪ ಅಂತ ನೋಡಿ. ಅವ್ರು ಹೇಗೆ ತಿಂತಾರೆ ಖುಷಿಯಲ್ಲಿ ನೋಡಿ. ಈಗ ಅದರ ಅಭಿಪ್ರಾಯ ಕೂಡ ನಮ್ಗೆ ತಿಳಿಸ್ಲಿಕ್ಕಿದ್ದಾರೆ. ಸೊ ಅವರ ಸ್ಕಿನ್ ನೋಡಿದ್ರೆ ಒಂದು 35 ವರ್ಷದ ಹಾಗೆ ಕಾಣ್ತಾ ಇದೆ, ಅಷ್ಟು ಶೈನಿಂಗ್ ಕಾಣ್ತಾ ಇದೆ. ರಿಯಲಿ ಗ್ರೇಟ್. ಓಕೆ, ಈಗ ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ಬೋದು. ನೀವು 1 ಬೈ 1 ಸರಿ ನೀರು ಕುಡೀರಿ. ಮತ್ತೆ ಇದನ್ನ ನೀವು ನಮ್ಗೆ ಒಂದು ಚುಟುಕಾಗಿ ಒಂದು 5 ನಿಮಿಷ ನೀವು ಈ ಪ್ರಾಡಕ್ಟ್ ಅನ್ನ ಇಷ್ಟೆಲ್ಲ ತಗೊಳ್ತೀರಿ, ಯಾಕೆ ತಗೊಳ್ತೀರಿ ಅಂತ ಜನರಿಗೆ ಅವರಿಗೆ ಡೌಟ್ ಇದೆ. ಸೊ ಅವರ ಡೌಟ್ ಅನ್ನ ನೀವು ಕ್ಲಿಯರ್ ಮಾಡಿಬಿಡಿ. ಸರ್, ಸ್ಟಾಕ್ ಪಾಯಿಂಟ್ ನಲ್ಲೇ ಇದ್ದೀನಿ ನಾನು ಇವಾಗ. ಓಕೆ, ಎಲ್ಲ ಸ್ಟಾಕ್ ಪಾಯಿಂಟ್ ನಲ್ಲೇ ಕೂತ್ಕೊಂಡು ಇಲ್ಲೇ ತಗೊಳ್ತಾ ಇದ್ದೀನಿ. ಓಕೆ. ಈಗ ನೀವು ಇಷ್ಟೆಲ್ಲ ಪ್ರಾಡಕ್ಟ್ ಅನ್ನ ಯಾಕೆ ತಗೊಳ್ತೀರಾ ಅಂತ ಜನರಿಗೆ ಹೇಳಿ. ಸರ್ ನೋಡಿ, ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಇವನ್ನೆಲ್ಲ ತಿನ್ಲೇಬೇಕಾಗ್ತದ. ಹಾಗಾಗಿ DXN ಕಾಫಿ ಇರ್ಬೋದು, ಟೀ ಇರ್ಬೋದು, ಇವು ಎಲ್ಲವುಗಳು ಕೂಡ ಬಹಳ ಅತ್ಯುತ್ತಮವಾಗಿದಾವ. ಇವನ್ನ
ತೆಗೆದುಕೊಳ್ಳೋದ್ರಿಂದ ಕೂಡ ಹೆಲ್ತ್ ಚೆನ್ನಾಗಿರ್ತದ. ನೀವು ಎಷ್ಟು ವರ್ಷದಿಂದ ಇದನ್ನ ತಗೊಳ್ತಾ ಇದ್ದೀರಿ? ನಾನೊಂದು 20 ವರ್ಷ ಆಯ್ತು ಸರ್, 2004ರಿಂದ. 2004ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀರಿ. DXN ಗೊತ್ತಾಗಿದ್ದ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀರಿ. ಓಕೆ. ಹೌದು ಸರ್. ಈಗ ಹೇಳಿ. ಈಗ 4 ವರ್ಷದಿಂದ ಇದು ಸ್ಟಾಕ್ ಪಾಯಿಂಟ್ ತಗೊಂಡಿದ್ದು ಸರ್. ಓಕೆ. ಸ್ಟಾಕ್ ಪಾಯಿಂಟ್ ಇರ್ಲದಕ್ಕಿಂತ ಮುಂಚಿತವಾಗಿ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಸರ್. ಓಕೆ ಓಕೆ. ಈಗ ನಿಮ್ಮ ಟೀಮಲ್ಲಿ ಎಷ್ಟು ಜನ ಸಾಧಾರಣ ಇರಬಹುದು? ನಮ್ಮಲ್ಲಿ ಒಂದು 280 ಜನ ಇದ್ದಾರೆ ಸರ್. 280 ಜನ ಇದ್ದಾರೆ ನಿಮ್ಮ ಟೀಮಲ್ಲಿ ಆಲ್ರೆಡಿ. ಸೊ ಹೌದು ನೀವೀಗ ಸರ್. ನಿಮ್ದು ಯಾವ ಲೆವೆಲ್ ಅಲ್ಲಿ ಬಂದಿದ್ರಿ DXN ಅಲ್ಲಿ? ಸರ್ ನಾವು ಡೈಮಂಡ್ ಇದ್ದೀವಿ, ಇದು ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಇದ್ದೀವಿ. ಓಕೆ ಡಬಲ್ ಸ್ಟಾರ್ ಡೈಮಂಡ್ ಇನ್ನು ಶಾರ್ಟ್ ಲೈನ್ ಆಗ್ತಾ ಇದೆ ಸರ್. ಓಕೆ. ನೋಡಿ, ಅವರು ಎಂತ ಒಂದು ಲೆವೆಲಿಗೆ ಹೋಗಿದ್ದಾರೆ. ಸ್ಟಾರ್ ಆಗಿ, ರೂಬಿ ಆಗಿ, ಡೈಮಂಡ್ ಆಗಿ, ಎಕ್ಸಿಕ್ಯೂಟಿವ್ ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿ ಈಗ ಡಬಲ್ ಡೈಮಂಡ್ಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರನ್ನು ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ ಅವರ ಆರೋಗ್ಯ ಇಟ್ಕೊಂಡ್ರೆ. ಈಗ ತಿನ್ನೋದೆಲ್ಲ ನೋಡಿದೀವಲ್ಲ ನಾವು, ಹೇಗೆ ಅದನ್ನ ತಿಂತಾ ಇದ್ದಾರೆ ಅಂದ್ರೆ ಏನು ನಿಮ್ಗೆ ಯಾವಾಗ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಏನ್ ನೋಡ್ತೀವಿ ಅದನ್ನ ನಾವು ನಂಬ್ತೀವಿ. ಯಾಕೆಂದ್ರೆ ಅವ್ರನ್ನ ನೋಡ್ಬಿಟ್ಟೆ ಜನ ನಂಬಿಟ್ಟೆ ಇಷ್ಟು ಜನ ಜಾಯ್ನ್ ಆಗಿದ್ದಾರೆ, ಇಷ್ಟು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈಗ ನೆಕ್ಸ್ಟ್ ನೀವು ಸಿದ್ದಿಪೇಟೆ ನೆಕ್ಸ್ಟ್ ಮಂತ್ ಸಿದ್ದಿಪೇಟೆ ಪುನಃ ಟ್ರಿಪ್ ಇದೆ. ಎಷ್ಟು ಜನರು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಐಡಿಯಾ ಮಾಡಿ ಸರ್. 10 ಜನನ ಕರ್ಕೊಂಡು ಹೋಗ್ಲಿಕ್ಕೆ ಪ್ಲಾನ್ ಇದೆ ಸರ್. ಕರ್ಕೊಂಡು ಹೋಗ್ತೀವಿ ಸರ್. ಈಗ ನಾನೆಲ್ಲ ಪ್ರಾಡಕ್ಟ್ ಗಳನ್ನ ಬಳಸಿ ಹೆಲ್ತ್ ಅನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್. ಓಕೆ 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 ಓಕೆ. ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ನಿಮ್ಗೆ ಹೆಲ್ತ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಾರೆ. ಮನಿ ಲಾಸ್ ಸಮಥಿಂಗ್ ಇಸ್ ಲಾಸ್ಟ್ ಅಂತೆ, ಬಟ್ ಹೆಲ್ತ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಾರೆ. ಆದ್ರಿಂದ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್. ನೀವು ಅದನ್ನ ಇಟ್ಕೊಂಡಿರೋದು ತುಂಬಾ ಗ್ರೇಟ್ ಅಂತ ನಮ್ಗೆ ಅನಿಸ್ತಾ ಇದೆ. ಹೇಳಿ, ಮಾತಾಡಿ. ಏನಾದ್ರು ಹೇಳಿಕ್ಕಿದ್ರೆ ಹೇಳಿ. ಜನರಿಗೆ ಏನ್ ಹೇಳ್ತೀರಿ ಸರ್? ಈ DXN ಉತ್ಪಾದನೆಗಳು ಏನಿದಾವಲ್ಲ, ಇವೆಲ್ಲ ವಂಡರ್ಫುಲ್ ಇದಾವೆ. ಇವುಗಳ ಎಲ್ಲವುಗಳನ್ನು ಡಿಸೀಸ್ ಬಂದಾಗ, ಈಗ ನೋಡಿ, ಹೆಡ್ ಏಕ್ ಬಂದ್ರೆ ತೆಲ್ಲೆನ ಗುಳಿಗೆ ತಗೋತಾರ, ಜ್ವರ ಬಂದ್ರೆ ಜ್ವರದ ಗುಳಿಗೆ ತಗೋತಾರ. ಹಾಗಿಲ್ಲ, ಇದನ್ನ ನಾವು ರೋಗಗಳು ಬರಬಾರ್ದು ಅಂತ ತಡಿಲಿಕ್ಕೆ ಈ ಎಲ್ಲಾ ವಸ್ತುಗಳನ್ನ ಬಳಸಬಹುದು. ಅದಕ್ಕಲೆ ಇದರಲ್ಲಿರುವಂತ ಎಲ್ಲಾ ವಸ್ತುಗಳು ಏನಿದಾವ, ಒಂದ 6-7 ತರದ ಟೀ ಇದೆ, 6-7 ತರದ ಕಾಫಿ ಇದೆ. ಆಮೇಲೆ RGGL, ಸ್ಪಿರುಲಿನಾ, ಮೊರಂಜಿ, ಆಮೇಲೆ ಇತ್ತೀಚಿನ ಏನು ಉತ್ಪಾದನೆಗಳು ಬಂದಿದಾವ ಅವೆಲ್ಲವುಗಳನ್ನು ಈಗಾಗ್ಲೇ ಏನು ಹೇಳಿದ್ರಲ್ಲ ಬಳಸ್ತಾ ಇದ್ರು, ಅವೆಲ್ಲವುಗಳನ್ನು ಬಳಸಿದ್ರು ಕೂಡ ಉತ್ತಮ ಸರ್. ಓಕೆ ಓಕೆ ಓಕೆ. ಈಗ ನೆಕ್ಸ್ಟ್ ನೀವೀಗ ರಿಟೈರ್ಡ್ ಆದ ನಂತರ ಇದನ್ನ ಎಲ್ಲಿವರೆಗೆ ಮಾಡಬೇಕು, ಎಲ್ಲಿವರೆಗೆ ತಿನ್ಬೇಕಂತ ಇದ್ದೀರಿ ಸರ್? ಇದು ಜೀವನ ಇರಲ್ಲವರೆಗೂ ಮಾಡ್ತಾನೆ ಇರೋದು. ನಾವು ಹೋದ ನಂತರನು ಕೂಡ ಇದನ್ನ ಹಾಗೆ ಇರ್ಬೇಕು ಅಂತ ಇಷ್ಟಪಟ್ಟಿದೀವಿ. ಇವೆಲ್ಲ ಖಾಲಿ ಬಾಟಲ್ಸ್ ಇದೆ ನೋಡಿ ಸರ್. ಇವು ಈ ಸ್ಪಿರುಲಿನಾ, ಆಮೇಲೆ RGದು ಇದೆಲ್ಲ ನೀವು ತಿಂದಿರೋದಲ್ವಾ? ಹೌದು ನೋಡಿ, ಅವರು ತಿಂದಿದ್ದಕ್ಕೆ ಪ್ರೂಫ್ ಸಹ ಅವ್ರು ಇಟ್ಟಿದ್ದಾರೆ. ಇಷ್ಟು ಖಾಲಿ ಬಾಟಲ್ಗಳನ್ನ ತೋರಿಸ್ತಾ ಇದ್ದಾರೆ ನೋಡಿ. ಅಷ್ಟು ತಿಂದು ಈ ಆರೋಗ್ಯವನ್ನ ಉಳಿಸ್ಕೊಂಡು ಯಾವ ರೀತಿ ಅವರು ಆಕ್ಟಿವ್ ಆಗಿದ್ದಾರೆ. ಈ ಏಜ್ ಅಲ್ಲಿ ಎಷ್ಟೋ ಜನ ರಿಟೈರ್ಡ್ ಆದ ನಂತರ ಮನೇಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಏನಾಗೋದಿಲ್ಲ, ನಮ್ದೆಲ್ಲ ಆಯ್ತಂತ ಎಣಿಸ್ತಾ ಇದ್ದಾರೆ. ನಮ್ಮ ಹಿರೇಮಠ ಅವರು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಜೀವನವನ್ನ. ಸೊ ರಿಯಲಿ DXN ಜೀವನ ನಿಮಗೆ ಉತ್ತಮವಾಗಲಿ. ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ 280 ಜನ ನಿಮ್ಮ ಟೀಮಲ್ಲಿ ಇದ್ದಾರೆ. ನೀವೀಗ ಆಲ್ರೆಡಿ 10 ಜನರನ್ನ ಸಿದ್ದಿಪೇಟೆ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ಬೇಕಂತ ಒಂದು ಬಯಸಿದ್ದೀರಿ. ಹಾಗೇನೆ ಈಗ DXN ನಿಮ್ಗೆ TV ಆಫರ್ ಇಟ್ಟಿದ್ದಾರೆ. ಆಮೇಲೆ ಏನು ಇನ್ನೊಂದು ಆಫರ್ ಏನೋ ನೋಡಿದೆ, ಬೈಕ್ ಆಫರ್ ಇದೆ ಸರ್. ಬೈಕ್ ಆಫರ್ ಇದೆ, ಪ್ರೊಜೆಕ್ಟರ್ ಆಫರ್ ಇದೆ, ಬೈಕ್ ಆಫರ್ ಇದೆ. ಆಮೇಲೆ ಬೇರೆ ಬೇರೆ ಆಫರ್ಗಳನ್ನ ಕಂಪನಿ ಇಟ್ಟಿದ್ದಾರೆ. ಈವನ್ ಫ್ರಿಡ್ಜ್ ಆಫರ್ ಇದೆ, ಬೇರೆ ಬೇರೆ ಆಫರ್ ಇದೆ. ಬಟ್ ನೀವು ಈಗ ಅದನ್ನ ಸರಿಯಾಗಿ ನೀವು ಯೋಚನೆ ಮಾಡಿದ್ರೆ ಈಸಿ ಇದೆ ಅದು. ಯಾಕಂತ ಹೇಳಿದ್ರೆ ನಾನು ಕೇಳಿ, 3000 BV ಮಾಡಿ ಹೊಸಬರು ಜಾಯ್ನ್ ಆದ್ರೆ ಅವರಿಗೆ 1900 ರೂಪಾಯಿ ಸ್ಪಿರುಲಿನಾ ಫ್ರೀ ಇದೆ. 3000 PV ಹೊಸಬರು ಜಾಯ್ನ್ ಆದ್ರೆ 1900 ರೂಪಾಯಿದು ಸ್ಪಿರುಲಿನಾ 360 ಸ್ಪಿರುಲಿನಾ ಅವರಿಗೆ ಫ್ರೀ ಇದೆ. ನೀವು ಈಗ ಸಿದ್ದಿಪೇಟೆಗೆ ನೀವು ಕರ್ಕೊಂಡು ಹೋಗೋದು ಪ್ಲಾನ್ ಅದೇ ತರ ಇದೆ. ನೀವು ಹೊಸಬರಿಗೆ ಹೇಳಿ ನೀವು ಸಿದ್ದಿಪೇಟೆಗೆ ಬರ್ಬೋದು, ಫ್ರೀ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಜನ ಏನ್ ಮಾಡ್ತಾರೆ, 3000 PV ಮಾಡಿ ಇದನ್ನ ಫ್ರೀ ತಗೊಳ್ತಾರೆ. ಆಮೇಲೆ ನೀವು ಸಿದ್ದಿಪೇಟೆಗೂ ಬರುವ ಚಾನ್ಸಸ್ ಇದೆ. ಅವರೊಂದು 10 ಜನ ಜಾಯಿನ್ ಮಾಡಬೇಕಾಗಬಹುದು. ಅದೀಗ ನಿಮ್ಗೆ ನೆಕ್ಸ್ಟ್ ಬರ್ಬೋದು. ಸೊ ನಾನು ಹೇಳೋದು, ಇಂಥ ಒಂದು ಡಬಲ್ ಟ್ರಿಬಲ್ ಆಫರ್ ಇದೆ. ಅದನ್ನೆಲ್ಲ ಇಟ್ಕೊಂಡು ನೀವು ದೊಡ್ಡದಾಗಿ ಬಿಸ್ನೆಸ್ ಅನ್ನ ಕಟ್ಟಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.
ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಾವು ಕೊಪ್ಪಳದಿಂದ ಸೀದಾ ನರಸೀಪುರಕ್ಕೆ ಹೋಗೋಣ. ಒಳ್ಳೆ ನರಸೀಪುರ. ಮಂಜು ಅವರೇ, ಮಂಜು ಅವರಿಗೆ ಟೈಮ್ ಆಯ್ತಾ ಕಾಣ್ತದೋ, ಹೋಗ್ಬಿಟ್ರ? ಇದ್ದಾರೆ. ಮಂಜು ಓಪನ್ ಮಾಡ್ಕೊಳ್ಳಿ, ನಿಮ್ಗೆ ಹೋಸ್ಟ್ ಇದೆ. ಗುಡ್ ಮಾರ್ನಿಂಗ್. ಓಕೆ, ಈಗ ಇನ್ಯಾರಾದ್ರೂ ನೀವು ನಿಮ್ಮ ತೋರಿಸೋದಾದ್ರೆ ನೀವು ತೋರಿಸ್ಬೋದು. ಡೆಫಿನೆಟ್ಲಿ ನಿಮ್ಗೆ ಈಗ ಚಾನ್ಸ್ ಇದೆ. ನೀವು ಯಾವ ಪ್ರಾಡಕ್ಟ್ ಅನ್ನ ತಿಂತಾ ಇದ್ದೀರಿ ಅದನ್ನ ನೀವು ಕೂಡ ಹೇಳ್ಬೋದು. ಯಾಕೆಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡ್ಬೋದು. ಓಕೆ, ಅಶೋಕ್ ಶೇರಿಗರ್ ನಮ್ಮ ಜೊತೆಗಿದ್ದಾರೆ. ಅಶೋಕ್ ಶೇರಿಗರ್, ಓಕೆ. ಗುಡ್ ಮಾರ್ನಿಂಗ್ ಅಶೋಕ್ ಅವರೇ. ಸೊ ಅಶೋಕ್ ಅವರು ಹೇಳಿಕ್ ರೆಡಿ ಆಗಿದ್ದಾರೆ. ಅಶೋಕ್ ಅವರು ಯಾವ DX ನಲ್ಲಿ ಈಗ ಅವರು ಸ್ಟಾರ್ ಆಗಿ, ರೂಬಿ ಆಗಿ, ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆಗಿ, ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿ, ಈಗ ಡಬಲ್ ಡೈಮಂಡ್ ಹಂತವನ್ನು ತಲುಪಿದ್ದಾರೆ. ವೆರಿ ವೆರಿ ಕಮಿಟೆಡ್ ಲೀಡರ್ ಅಂತ ಹೇಳ್ಬೋದು. ಅವರು ಸಹ ವಿದೇಶ ಪ್ರಯಾಣವನ್ನು ಕೂಡ ಮಾಡಿದ್ದಾರೆ. DX ನಲ್ಲಿ ವೆರಿ ಕಮಿಟೆಡ್ ಲೀಡರ್. ಅವರು ಸಿದ್ದಿಪೇಟೆ ಫ್ಯಾಕ್ಟರಿ ಸಹ ವಿಸಿಟ್ ಮಾಡಿದ್ದಾರೆ. ಎಲ್ಲ ಕಾಂಟೆಸ್ಟ್, ಯಾವುದೇ ಕಾಂಟೆಸ್ಟ್ ಇದ್ರೆ ಅದಕ್ಕೆ ಅವರು ಫಸ್ಟ್ ಇರ್ತಾರೆ. ಸೊ ಅವರು ಈಗ ನಮಗೆ DXN ಪ್ರಾಡಕ್ಟ್ ಯಾವುದೆಲ್ಲ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸೊ ನಾವು ಸೀದಾ ಡೈರೆಕ್ಟ್ ಆಗಿ ಅವರ ಊರು ಉಡುಪಿಯಿಂದ ಅಲೆವರೆಗೆ ಹೋಗಿ ಅವರಿಗೆ ಮೈಕನ್ನ ಕೊಡೋಣ. ಆಲ್ ದ ಬೆಸ್ಟ್ ಅಶೋಕ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ನಿಮ್ದು ತಿರುಗಿಸಿಟ್ ಬಿಡಿ ನಿಮ್ಮ ಮೈ ಶಾಪ್ ತೋರಿಸ್ತೀನಿ ಸರ್ ಮೊದಲಿಗೆ ನಂದು. ಓಕೆ ಓಕೆ, ತೋರಿಸಿ. ಕಾಣ್ತಾ ಉಂಟಾ ಸರ್? ಕಾಣಿಸ್ತಾ ಇದೆ. ನೋಡಿ, ಅವರು ಮೈ ಹೋಮ್ ಮೈ ಶಾಪ್ ಅಂದ್ರೆ ಸುಮಾರು 50,000ಕ್ಕಿಂತಲೂ ಜಾಸ್ತಿ ಪ್ರಾಡಕ್ಟ್ ಅನ್ನ, ಅವರ ಹೊಸ ಮನೆ, ಈಗ ನೋಡಿ ಒಂದು 50 ಲಕ್ಷದ ಮನೆ, DX ಮನೆ ಕಟ್ಟಿದ್ದಾರೆ. ಅದರಲ್ಲಿ ಅವರು ಅದರಲ್ಲಿ ಎಲ್ಲ ಪ್ರಾಡಕ್ಟ್ ಅನ್ನ ಅವ್ರು ಇಟ್ಟಿದ್ದಾರೆ ನೋಡಿ. ಯಾಕಂದ್ರೆ ಕಾಣಿಸ್ತಾ ಇದೆ. ಕ್ಯಾಮ್ರಾವನ್ನು ತಿರುಗಿಸಬಹುದು ನೀವು ಅಡ್ಡ ಕಾಣ್ತಾ ಇದ್ದೀರಿ. ಹೌದಾ? ಈಗ ಸರಿ ಕರೆಕ್ಟ್ ಆಯ್ತು ನೋಡಿ. ಓಕೆ, ನೋಡಿ ಮನೆಯಲ್ಲೇ ಶೋಕೇಸ್ ಅಲ್ಲಿ, ಅದಕ್ಕೋಸ್ಕರ ಶೋಕೇಸ್ ಮಾಡಿ ಪ್ರಾಡಕ್ಟ್ ಅನ್ನ ಎಲ್ಲ ಇಟ್ಟಿದ್ದಾರೆ. ಇಟ್ ಈಸ್ ಕಾಲ್ಡ್ ಮೈ ಹೋಮ್ ಮೈ ಶಾಪ್. ತುಂಬಾ ಜನರಿಗೆ ಇದರ ಸೀಕ್ರೆಟ್ ಗೊತ್ತಿಲ್ಲ. ಜನ ಏನ್ ಮಾಡ್ತಾರೆ, ನೀವು ಸ್ಟಾಕ್ ಪಾಯಿಂಟ್ಗೆ ಹೋಗಿ ಅಂತ ಹೇಳ್ತಾರೆ. ಆವಾಗ ನೀವು ಆಟೋಮೆಟಿಕ್ MRP ಡಿಫರೆನ್ಸ್ 25% ಕಳ್ಕೊಳ್ತೀರಿ. ಸ್ಟಾಕ್ ಪಾಯಿಂಟ್ ಅಲ್ಲಿ ಗೊತ್ತಿರೋದಿಲ್ಲ, ಅವರು DP ರೇಟ್ ಅಲ್ಲಿ ಕೊಟ್ಬಿಡ್ತಾರೆ. ಸೊ ಇದು ಇಂಪಾರ್ಟೆಂಟ್. ಹೊಸಬರಿಗೆ ನೀವು ಇಲ್ಲಿಂದನೇ ಕೊಡ್ಬೇಕು. ನೀವು ಯಾರಿಗೂ ನೀವು ಸ್ಟಾಕ್ ಪಾಯಿಂಟ್ಗೆ ಕಳಿಸ್ಬಾರ್ದು. ಅದೇ ಸೀಕ್ರೆಟ್ ಅವರದ್ದು. ಸೊ ಸ್ಟಾರ್ಟಿಂಗ್ ಅವರು MRP ಅಲ್ಲಿ ಕೊಟ್ಟು ಮತ್ತೆ ಅವರಿಗೆ ಅದು ತಿನ್ನಿಸ್ಬಿಟ್ಟು, ಮತ್ತೆ ಅವರು ನಿನ್ನೆ ತಾನೇ ನೋಡಿ ಒಂದು 15,000 ಪ್ರಾಡಕ್ಟ್ ಅನ್ನ ಬೆಂಗಳೂರಿಗೆ ಕಳಿಸಿದ್ರು ಅವರು ಇಲ್ಲಿಂದ. ಸೊ ಬೆಂಗಳೂರಲ್ಲಿ ಸ್ಟಾಕ್ ಪಾಯಿಂಟ್ ಇಲ್ವಾ? ಸ್ಟಾಕ್ ಪಾಯಿಂಟ್ ಇದೆ, ಆದ್ರೆ ಅಲ್ಲಿ ಕಳಿಸಿದ್ರೆ ಅಲ್ಲಿ DP ರೇಟ್ ಅಲ್ಲಿ ಕೊಂಡೋಗಿದ್ರೆ ಗೊತ್ತಾಗೋದಿಲ್ಲ. ಸೊ ಅದರಿಂದ ಅವರ ಸೀಕ್ರೆಟ್ ಅನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕಿದ್ದಾರೆ. ವೆರಿ ಎಕ್ಸ್ಪೀರಿಯನ್ಸ್, ಅವ್ರಿಗೆ 20 ವರ್ಷದ ಅನುಭವ ಇದೆ. DX ಅಲ್ಲಿ ಕಂಪನಿ ಸ್ಪೀಕರ್ ಕೂಡ ಇದ್ದಾರೆ. ಸೊ ಅವರೀಗ ನಮ್ಗೆ ಅವರ ಅನುಭವವನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ. DX ಅನ್ನ ಕಾಫಿ ಕುಡಿತಾ ಅವರ ಯಾವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಓವರ್ ಟು ಅಶೋಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಳಿಗ್ಗೆ ಎದ್ದು ನಾನು RG ಮತ್ತೆ GL ತಗೊಳ್ತಾ ಇದ್ದೇನೆ ಸರ್. ನೋಡಿ, ಅವರು ಸಹ RG ಮತ್ತೆ GL, ಅದು RG ಮತ್ತೆ GL. ಹೇಳಿ, ತಗೊಳ್ಳಿ. ಸೊ ನೆಟ್ವರ್ಕ್ ವೀಕ್ ಆಯ್ತಾ ಅಂತ? ಯಾರ್ದು ವೀಕ್ ಆಗಿದೆ ಗೊತ್ತಿಲ್ಲ ಸರ್. ಡೈಲಿ ನಾನು RGL 2 ಪೇರ್ ಬೆಳಿಗ್ಗೆ ತಗೊಳ್ತೇನೆ, ನಂತರ ಸ್ಪಿಲ್ನ ತಗೊಳ್ತೇನೆ 4. ಓಕೆ, ಈಗ ಇದರಲ್ಲಿ ಯಾರಾದ್ರೂ ಹೊಸಬರಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅವರ ಇದನ್ನ ನೋಡಿ ಏನ್ ಅನ್ಸ್ತು ಅಂತ ನೀವು ಹೇಳ್ಬೇಕು. ಹೊಸಬರು ನೆಕ್ಸ್ಟ್ ಮೆನ್ಕುಡಿ ತಗೊಳ್ತೇವೆ ಸರ್, ನೋನಿ ತಗೊಳ್ಳಲ್ಲ. ಅದರ ಬದಲಿಗೆ ನೋನಿ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇದ್ದಾರೆ. ಮೆನ್ಕುಡು ಅಂದ್ರೆ ಇಲ್ಲಿ ಇಲ್ಲಿ ನಮ್ಗೆ ಭಾಷೆಯಲ್ಲಿ ನೋನಿ, ಈ ಮಲೇಷ್ಯಾ ಭಾಷೆಯಲ್ಲಿ ಮೆನ್ಕುಡು ಹೇಳ್ತಾರೆ. ನೋನಿ ಟ್ಯಾಬ್ಲೆಟ್ಸ್ಗಳು ಎಷ್ಟು ತಗೊಳ್ತಾ ಇದ್ದೀರಿ ಅದನ್ನ? ಡೈಲಿ 6 ಸರ್, ಬೆಳಿಗ್ಗೆ 3, ಸಾಯಂಕಾಲ. ನಾನು ಮಾತ್ರ ಅಲ್ಲ, ನನ್ನ ಮಿಸಸ್ ಮಕ್ಕಳು ಎಲ್ಲ ಕೊಡ್ತೇನೆ ಸರ್. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅದು.
ಅದನ್ನ ಅವರು ತಗೊಳ್ತಾ ಇದ್ದಾರೆ ನೋಡಿ, ಮೆನ್ಕುಡು. RGGL ಮತ್ತೆ ಸ್ಪಿರುಲಿನಾ ಮತ್ತೆ ಮೆನ್ಕುಡು. ಪ್ಲಸ್ ಚವಂದ್ರವಿ ಅಂತ ಕೊಡ್ತೇವೆ ಸರ್. ನೀವು ಹೇಳ್ತೀರಾ ಸರ್ ಎಲ್ಲ ಅದ್ರಲ್ಲಿ ಇದೆ ಅಂತ. ಹೌದು, ಈ ಹಾಗಾಗಿ ಚವಂದ್ರದಲ್ಲಿ 26 ರೀತಿಯ ಗಿಡಮೂಲಿಕೆಗಳನ್ನ ಹೊಂದಿದ ಒಂದೇ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಚವನ್ ದ್ರವ್ಯ. ಚವನ್ ದ್ರವ್ಯ ನಿಮ್ಮ ಹೋಲ್ ಬಾಡಿ ಸಿಸ್ಟಮ್ ಅನ್ನ ನೋಡಿ, 30 ml ತಗೊಂಡಿದ್ದಾರೆ ಚವನ್ ದ್ರವ್ಯ. ಸೊ ಅದಕ್ಕೆ ಒಂದು 30 ml ನೀರು ಮಿಕ್ಸ್ ಮಾಡಬಹುದು ನೀವು. ಓಕೆ ಓಕೆ ಓಕೆ. ಇದು ನಿಮ್ಗೆ ನಾನು ಹೇಳುದಿಲ್ಲ, ಕೆಲವೊಂದು ಸೆಂಟ್ರಲ್ ಸಿಸ್ಟಮ್ ಅನ್ನ ಇದು ಸರಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ ಚವನ್ ದ್ರವ್ಯ. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ನೋಡಿ ಇದು. ಸೊ ಅದನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಸರ್ ನಾವು ಇದು ಬಿಟ್ಟು ಹಾ ಪ್ರಾಡಕ್ಟ್ ತಗೊಳ್ತೇವೆ ಸರ್. ಅದು ಈಗ ತಗೊಳ್ಳಲ್ಲ ಸರ್ ನಾನು. ಮಧ್ಯಾಹ್ನ ಊಟ ಆದ್ಮೇಲೆ ತಗೊಳ್ತೇನೆ. ಯಾಕಂದ್ರೆ ಬೆಳಿಗ್ಗೆ ನಾನು RGL ಸ್ಪಿರುಲಿನಾ ಮೆನ್ಕುಡು ಚವಂದ್ರವಿ ಇದು ಮಾತ್ರ. Okay. ಬ್ಲಾಕ್ ಟೀ ಕುಡಿತೀವಿ ಸರ್. ಬ್ಲಾಕ್ ಟೀಗೆ ನಮ್ಮ ಶಂಖಪುಷ್ಪ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ ಸರ್ ಅದಕ್ಕೆ. ಮತ್ತೆ ಮಾತ್ರ ಅಂತ ಜಾಸ್ತಿ ನಾನು ಕುಡಿಯೋದು ಬ್ಲಾಕ್ ಕಾಫಿ. ಓಕೆ, ಬ್ಲ್ಯಾಕ್ ಕಾಫಿಯನ್ನು ಅವರು ತುಂಬಾ ಲೈಕ್ ಮಾಡ್ತಾರೆ. ಯಾವಾಗ್ಲೂ ನೋಡಿದ್ರು ಬ್ಲ್ಯಾಕ್ ಕಾಫಿ ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ಅವರಿಗೊಂದು ಚಿಕ್ಕದಿರಬೇಕಾದ್ರೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟದ ಸ್ವಲ್ಪ ತೊಂದರೆ ಇತ್ತು. ಅದಕ್ಕೋಸ್ಕರ ಅವರು ಅದನ್ನ ನೋಡಿ ಈಗ ಅವರಿಗೆ ಆ ಪ್ರಾಬ್ಲಮ್ಮೇ ಹೋಗ್ಬಿಡುದು, ಎಲ್ಲೂ ನೆನಪೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಬ್ಲ್ಯಾಕ್ ಕಾಫಿ ಅವರಿಗೆ ಹೆಲ್ಪ್ ಮಾಡಿದೆ. ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ ಸರ್, ನನಗೆ ಖುಷಿ ಅಂದ್ರೆ ಸರ್, ಹಾ ಎಷ್ಟೋ ಕಸ್ಟಮರ್ ನಮ್ಮಿಂದ ಪ್ರತಿ ತಿಂಗಳು RGL ತಗೊಂಡ್ರೆ ಸರ್. ನಮ್ಗೆ ಅಶೋಕ್ ಅವರ ಒಂದು RGL ಸಿಂಪಲ್ ಇದನ್ನು ಮುಟ್ಟಿಸಿ RGL ಸ್ಪಿರುಲಿನಾ ನೋಡಿ ಈ 3 ಪ್ರಾಡಕ್ಟ್ ನಾನು ಎಷ್ಟು ಸೇಲ್ ಇದೆ ಸರ್. ಎಷ್ಟು ಸೇಲ್ ನನಗೆ RGL ಸೇರ್ತೀವಿ. ಓಕೆ ಅಂದ್ರೆ ಪ್ರಾಬ್ಲಮ್ ಇದ್ದವರಿಗೆ ಅದೇ ಬೇಕು. ಬಿಸ್ನೆಸ್ ಮಾಡುವುದನ್ನ ಅದೇ ಹೇಳಲ್ಲ ಸರ್. ಜನರು ನಿಮ್ಮ ನೆಟ್ವರ್ಕ್ ಸ್ವಲ್ಪ ವೀಕ್ ಕಾಣ್ತದೆ. ನನಗೆ ಮಾತ್ರ, ಬೇರೆಯವರಿಗೆ ಗೊತ್ತಿಲ್ಲ. ಇಲ್ಲಿ ವೀಕ್ ಆಗಿದೆಯಾ, ನಿಮ್ಮ ಹತ್ರ ವೀಕ್ ಆಗಿದೆ ಗೊತ್ತಿಲ್ಲ. ಇಲ್ಲ ಸರ್, ಎಲ್ಲಾ ಕಡೆಗೂ ವೀಕ್ ಇದೆ ಸರ್ ಅವ್ರದ್ದು. ಸ್ವಲ್ಪ ಹತ್ತಿರದಿಂದ ಮಾತಾಡಿ. ಓಕೆ, ಹೊರಗಡೆ ಬರ್ತೀನಿ ಹೊರಗಡೆ ಬನ್ನಿ, ಮಾತಾಡಿ. ಅವರ ಮನೆ ಸ್ವಲ್ಪ ಒಳಗಡೆ ಇರೋದ್ರ ಆತರ ಆಗಿರ್ಬೋದು. ಹೇಳಿ, ನಿಮ್ಮ ಯಾಕೆ ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀರಿ, ಯಾಕೆ ಇದನ್ನ ನೀವು ಜನರಿಗೆ ಏನ್ ಹೇಳ ಬಯಸ್ತೀರಿ ಅದನ್ನ ಹೇಳ್ಬಿಡಿ. ಸರ್, ಹೆಲ್ತ್ ಈಸ್ ವೆಲ್ತ್ ನಾವು ಯಾವಾಗ್ಲೂ ಹೇಳ್ತೇವೆ. ಯಾಕಂದ್ರೆ ನಮ್ಮ ಉಡುಪಿಗೆ ಒಂದ್ಸಲ KMC ಮಣಿಪಾಲ್ ಇದೆ ಸರ್. ಅಲ್ಲಿ ಬಂದ್ರೆ ಗೊತ್ತಾಗ್ತದೆ ಆರೋಗ್ಯ ಅಂದ್ರೆ ಏನಂತ. ಜಸ್ಟ್ ಒಂದು ರೌಂಡ್ ಹಾಕಿದ್ರೆ ಡಿಎಕ್ಷನ್ ತಕೊಳ್ಳೇಬೇಕು ಅವರು. ಅಂದ್ರೆ ಆ ರೀತಿ ಜನ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ನಮ್ಮ ಡಾಕ್ಟರ್ ಲಿಮ್ಸೋಜಿನ್ ಹೇಳಿದ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ನಮ್ ಕಾಯಿಲೆ ಬರೋದಕ್ಕಿಂತ ಬರದಾಗೆ ತಡಿಬೇಕಂತ ಬೆಸ್ಟ್ ವೇ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್. ಹಾಗಾಗಿ ಪ್ರತಿಯೊಬ್ಬರು ಡಿಎಕ್ಷನ್ ಪ್ರಾಡಕ್ಟ್ ತಕೊಳ್ಳೇಬೇಕಂತ ನನ್ನ ಅಭಿಪ್ರಾಯ ಸರ್. ನನ್ಗೆ ಒಳ್ಳೇದಾಗಿದೆ. ನನಗೆ ತುಂಬಾ ಸಮಸ್ಯೆ ಇತ್ತು, ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್. ಥ್ಯಾಂಕ್ ಯು. ಇದನ್ನ ನೀವು ಮಕ್ಕಳಿಗೆ ಮತ್ತೆ ನಿಮ್ಮ ಶ್ರೀಮತಿಯವರು ತಗೊಳ್ತಾ ಇದ್ದಾರೆ ತುಂಬಾ ಜನ. ಯಾಕಂದ್ರೆ ಮನೆಯಲ್ಲಿ ನೀವು ಒಬ್ಬರೇ ತಗೊಳ್ತಾರೆ, ಅವರ ಶ್ರೀಮತಿಯವರು ಮಕ್ಕಳಿಗೆ ಕೊಡುದಿಲ್ಲ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ಅವರು ಸಹ ತಗೊಳ್ತಿದ್ದಾರೆ. ಅವರಂದ್ರೆ ಸ್ವಲ್ಪ ಈಗ ತಡ ಆಗಿ ತಗೊಳ್ತಾರೆ. ಓಕೆ, ಮಕ್ಕಳು ತಗೊಳ್ತಾರೆ, ಮಕ್ಕಳಿಗೆ ತಗೊಳ್ತಾರೆ. ಮಕ್ಕಳು ತಗೊಳ್ತಾರೆ ಸರ್. ಮಕ್ಕಳು 3 ಸ್ಪಿರುಲಿನಾ ತಗೊಳ್ತಾರೆ, GL ತಗೊಳ್ತಾರೆ, ಬ್ಲಾಕ್ ಕಾಫಿ ತಗೊಳ್ತಾರೆ, ಚವಂದ್ರಿ ತಗೊಳ್ತಾರೆ. ಪ್ರತಿಯೊಂದು ಪ್ರಾಡಕ್ಟ್ ಮಕ್ಕಳು ತಗೊಳ್ತಾರೆ. ನನ್ನ ಮಗಳ ಹತ್ರ ತೋರಿಸ್ತೇನೆ, ಅವಳು. ಓಕೆ, ನೋ ಪ್ರಾಬ್ಲಮ್. ಈಗ ನಾನು ಹೇಳೋದು ನಿಮ್ಗೆ, ಇದನ್ನ ನೀವು ಜನರಿಗೆ ಏನ್ ಹೇಳ ಬಯಸ್ತೀರಿ? ಜನರಿಗೆ ಈ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳ ಬಯಸ್ತೀರಿ, ಅಥವಾ ಬಿಸ್ನೆಸ್ ಬಗ್ಗೆ ಏನ್ ಹೇಳ ಬಯಸ್ತೀರಿ? ಸರ್, ಬಿಸ್ನೆಸ್ ಹೇಳುದಾದ್ರೆ ಸರ್, ಇದು ನನ್ನ ಮನೆ ಏನಾದ್ರೂ ಇದು ಕಟ್ಟಿದ್ರೆ ಸರ್, ಇದು ಏನಿದ್ರೆ ಅದು ಡಿಎಕ್ಷನ್ ಸರ್. ಇದು ಡಿಎಕ್ಷನ್ ಲೈಫ್ ನೋಡಿ. ನನಗೆ ಒಂದು ಸಾಧಾರಣ ಒಂದು 200ಕ್ಕಿಂತ ಜಾಸ್ತಿ ಅವಾರ್ಡ್ ಸಿಕ್ಕಿದೆ ಸರ್. ನಾನು ಸಮಾಜ ಸೇವೆ ಎಲ್ಲ ಮಾಡಿ ಕೊರೋನಾ ಟೈಮ್ ವೆರಿ ಗುಡ್. ನೋಡಿ, ಅವರು ಸಮಾಜ ಸೇವಕರು ಕೂಡ. ಎಲ್ಲಿ ಯಾರು ಏನಿದ್ರೆ ಇಮಿಡಿಯೇಟ್ ನೋಡಿ ಅವರು ಅಲ್ಲಿ ಹೋಗ್ತಾರೆ. ಅದೊಂದು ಅವರ ಒಂದು ಏನ್ ಹೇಳ್ತಾರೆ, ಇನ್ಬಿಲ್ಟ್ ಅಂತ ಭಗವಂತನ ಆಶೀರ್ವಾದ ಅವರಿಗಿರ್ಬೋದು. ಸೊ ಹಾಗಾಗಿ ಅವರು ಸಮಾಜ ಸೇವಕರಾಗಿದ್ದಾರೆ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ಅಲ್ಲಿ ಹಾಗಾಯ್ತು ಸರ್, ಇಲ್ಲಿ ಹೀಗಾಯ್ತು, ಈಗೀಗ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವರ ಸಮಾಜ ಸೇವೆಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅದನ್ನ ಅವರು ಕಂಟಿನ್ಯೂ ಮಾಡಲಿ. ಮತ್ತೆ ಡಿಎಕ್ಷನ್ ಅಲ್ಲಿ ಅವರು ಬೆಳೀತಾ ಇದ್ದಾರೆ. ಅದಕ್ಕೆ ಪ್ರೇರೇಪಣೆ ಡಿಎಕ್ಷನ್ ಸರ್. ನಾನು ದುಡಿದಲ್ಲಿ ಒಂದು 10% ನಾನು ಸೋಷಿಯಲ್ ವರ್ಕ್ ಆಗ್ತಾ ಇದ್ದೇನೆ ಸರ್. ಹಾಗಾಗಿ ತುಂಬಾ ಜನ ನಮ್ಗೆ ರೆಕಗ್ನೈಸ್ ಮಾಡಿದ್ದಾರೆ ಸರ್. ರೆಕಗ್ನೈಸ್ ಹಾಗಾಗಿ ಮಾಡ್ಲಿಲ್ಲ, ಏನಾದ್ರೂ ನಮ್ಮಿಂದ ಹೆಲ್ಪ್ ಆಗ್ಲಿ ಅಂತ ಉದ್ದೇಶದಿಂದ ಮಾಡ್ತಾ ಇದ್ದೇನೆ. ಓಕೆ ಸರ್. ಓಕೆ, ನಿಮ್ಗೆ ಈಗ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನಿದೆ? ಸರ್, ಡಬಲ್ ಡೈಮಂಡ್ ಆಗಿದ್ದೇನೆ ಸರ್. ಡಿಸೆಂಬರ್ ಅಲ್ಲಿ ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಆಗ್ತೇನೆ ಸರ್. ನೆಕ್ಸ್ಟ್
27ಕ್ಕೆ 2027ಕ್ಕೆ ನಾನು ತ್ರಿಬಲ್ ಡೈಮಂಡ್ ಆಗಿರ್ತೇನೆ ಸರ್, ಜನವರಿ 21ಕ್ಕೆ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಮಂತ್ ಇನ್ನು 3 ತಿಂಗಳಲ್ಲಿ ಸಿದ್ದಿಪೇಟೆಗೆ ಕಂಪನಿ ಪ್ಲಾನ್ ಮಾಡ್ತಾ ಇದೆ. ನಿಮ್ಮ ಟೀಮ್ ಇಂದ ಈ ಸಲ ನೀವು ಡಿಸೈಡ್ ಮಾಡಿ ಒಂದು 10 ಜನರಿಗೆ ಟಾರ್ಗೆಟ್ ಮಾಡಿ. ಖಂಡಿತ ಸರ್, ಲಾಸ್ಟ್ ಟೈಮ್ ಹೋಗಿದೆ 4 ಜನ ಹೋಗಿದೆ, ಈ ಸಲ 10 ಜನ ಕರ್ಕೊಂಡು ಹೋಗ್ತೇನೆ ಸರ್, ಖಂಡಿತ. ಟಾರ್ಗೆಟ್ ಮಾಡಿ, ಯಾಕಂದ್ರೆ ಆಫರ್ ಇಂಡಿವಿಜುವಲ್ ಆಫರ್ ತುಂಬಾ. ಈಗ ಸ್ಪಿರುಲಾ ನಿನ್ನೆ ತಗೊಂಡ್ರಲ್ಲ, ಎಷ್ಟು ಆಫರ್ ಸಿಕ್ತು ನಿಮ್ಗೆ? ಸರ್ ಅದೇ ನಮ್ಗೆ 5 ಸ್ಪೂಲ್ನ ತಗೊಂಡೆ ಸರ್, 1 ಸ್ಪೂಲ್ನ ಅದಕ್ಕೆ ಫ್ರೀ ಸಿಕ್ತು. ಓಕೆ ಐದಕ್ಕೆ ಒಂದು. ನೋಡಿ, 5 ಸ್ಪಿರುಲಾ ತಗೊಂಡ್ರೆ ಈಗ 1 ಸ್ಪಿರುಲಾ ಫ್ರೀ ಇದೆ. ಅದು ಆಫರ್ ಇದೆ, ಬೇಕಾದಷ್ಟು ಆಫರ್ ಕಂಪನಿ ಕೊಟ್ಟಿದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದನ್ನ ಕೆಲ ಜನ ಯೂಸ್ ಮಾಡ್ತಾರೆ, ಕೆಲವರಿಗೆ ಅದು ಆಫರ್ ಉಂಟಂತೇನೆ ಗೊತ್ತಿಲ್ಲ. ಆ ರೀತಿ ಈಗ ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಅವರು ಅವರ ಶ್ರೀಮತಿ ಚಿತ್ರಾ ಒಟ್ಟಿಗೆ ಈ ಬಿಸ್ನೆಸ್ ಅನ್ನ ತುಂಬಾ ಸೀರಿಯಸ್ ಆಗಿ ಮಾಡ್ತಾರೆ. ವಿದೇಶ ಪ್ರಯಾಣ ಕೂಡ ಮಾಡಿದ್ದಾರೆ. ಈಸ್ ಎ ವೆರಿ ಕಮಿಟೆಡ್ ಲೀಡರ್. ಕಂಪನಿಯ ಸ್ಪೀಕರ್ ಕೂಡ. ನಮ್ಮ ಹೋಸ್ಟ್ ಈಗ 1 ವರ್ಷದಿಂದ ಕಂಟಿನ್ಯೂಯಸ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಹೇಳ್ತಾರೆ, ಕೆಲವು ಟೈಮ್ ಯಾರಾದ್ರೂ ಹೋಸ್ಟ್ ಬೇಕಾದ್ರೆ ಬನ್ನಿ ನೀವು ಮಾಡಿ ಅಂತ. ಸೊ ಅವ್ರು ನೋಡಿ ಒಂದು ಒಳ್ಳೆಯ ಸ್ಪೀಕರ್ ಆಗಿದ್ದಾರೆ. ಅವರು ಸ್ಪೀಕರ್ ಅಂತ ಹೇಳಿದ್ರೆ ನಿಮ್ಗೆ ಹೇಳಿ. ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್, ಬೇರೆಯವರಿಗೆ ಅವಕಾಶ ಸಿಗ್ಲಿ ಸರ್, ಯಾಕಂದ್ರೆ ಎಷ್ಟೋ ಜನರಿಗೆ ಅವರಿಗೂ ನಾವು ಬೇಕಂತ ಇರ್ಬೋದು. ಅವ್ರು ಇವತ್ತು ನೋಡಿ 1,000 ಜನ ಇದ್ರು, ಅವರು ಹೋಗಿ ಪಬ್ಲಿಕ್ ಅಲ್ಲಿ ಸ್ಪೀಕ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಅಷ್ಟು ಅವ್ರು ಕಲ್ತು ಬಿಟ್ಟಿದ್ದಾರೆ. ಸೊ ಅದನ್ನ ನೀವು ಕೂಡ ಅದನ್ನ ಮಾಡಬಹುದು. ಅಶೋಕ್ ಅವರ ಒಂದು ನಿಮ್ಗೆ ಇನ್ಸ್ಪಿರೇಷನ್ ಪ್ರತಿಯೊಬ್ರು ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಇಂಥ ಒಂದು ದೊಡ್ಡ ಬಂಗ್ಲೋವನ್ನ ಕಟ್ಟಿದ್ದಾರೆ ಅವರು, ಇಲ್ಲಿ ಹತ್ರ ಉಡುಪಿಯಲ್ಲೇ ಕಟ್ಟಿದ್ದಾರೆ. ಸೊ ಅದರಿಂದ DXN ನಿಮ್ಗೆ ಆರೋಗ್ಯ, ಭಾಗ್ಯ, ನೆಮ್ಮದಿ ಕೊಡ್ಲಿಕ್ಕೆ ಇವರೊಂದು ಸಾಕ್ಷಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಲಾಸ್ಟ್ ಜನರಿಗೆ ಏನ್ ಹೇಳ ಬಯಸ್ತೀರಿ ಸರ್? ಮನಸ್ಸಿದ್ದರೆ ಮಾರ್ಗ ಅಂತ, ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅಂತ. ಅಂದ್ರೆ ಪ್ರತಿಯೊಬ್ಬರ ಹತ್ರ ಒಂದು ಕ್ವಾಲಿಟಿ ಇರ್ತದೆ ಸರ್, ದೇವರ ಕೊಟ್ಟಿರ್ತಾರೆ. ಅದನ್ನ ನಾವು ಯೂಸ್ ಮಾಡಿ ನಾವು ಹೇಗೆ ಬೇಕಾದ್ರೆ ಬೆಳಿಬಹುದು. ಅಂದ್ರೆ ನಾವು ಏನ್ ಯೋಚಿಸ್ತೇ ಅದೇ ನಾವು. ಅಂದ್ರೆ ನಾವು ಇದ್ರಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕಂತ ಎನಿಸ್ತೇ, ಅದು ನಾನು ಆಗಿದ್ದೇನೆ ಸರ್. ಪ್ರತಿಯೊಬ್ಬರು ಆಗ್ಬೋದು DXN ಅಲ್ಲಿ. ಇದಕ್ಕೆ ಯಾವುದೇ ಎಜುಕೇಶನ್, ಯಾವುದೇ ಬ್ಯಾಕ್ ಗ್ರೌಂಡ್ ನಮ್ಗೂ ಏನೂ ಇರಲಿಲ್ಲ ಸರ್. ನಾವು ಏನಿದ್ರು ನಿಮ್ಮ ಲೀಡರ್ಶಿಪ್ ಫೌಂಡೇಶನ್, ನಿಮ್ಮ ಒಂದು ಸಹಕಾರದಿಂದ, ನೀವು ಮತ್ತೆ ಅಮೃತ ಮೇಡಮ್ ಮತ್ತೆ ನನ್ನ ಸೀನಿಯರ್ಗೆ ನಾನು ಸ್ಪಾನ್ಸರ್ಗೆ ಹೊಂದಿಸ್ತೇನೆ. ಯಾಕಂದ್ರೆ ಗೋಪಾಲ್ ಕೃಷ್ಣ ಬಳ್ಳಾರ್ ನನಗೆ ಇದನ್ನು ತೋರಿಸಿದ್ದಾರೆ DXN ಏನಂತ, ಸಪೋರ್ಟಿಂಗ್ ನೆಕ್ಸ್ಟ್. ಹಾಗಾಗಿ ನಾನು ಅವರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಮುಖ್ಯವಾಗಿ ನಮ್ಮ ಲೀಡರ್ಶಿಪ್ ಫೌಂಡೇಶನ್ DXN ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಡೈಲಿ ನಮ್ಮ ಇಷ್ಟು ಬಂಧ ಬಳಗದವರು ಮೀಟಿಂಗ್ ನಲ್ಲಿ ಇದ್ದಾರಲ್ಲ, ಅದೇ ನಮ್ಗೆ ಖುಷಿ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಶೋಕ್. ತುಂಬಾ ಕ್ಲಿಯರ್ ಆಗಿ ಮೆಸೇಜ್ ಅನ್ನ ಕಂಪನಿ ಪಬ್ಲಿಕ್ ಈಗ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಓಕೆ, ಮಂಜು ಅವರೇ ರೆಡಿ ಇದ್ದೀರಾ? ಮಂಜು ಅವ್ರು ಯಾಕೋ ಒಪ್ಪನೆ, ಅವ್ರಿಗೆ ನಿಮಗೆ ಹೋಸ್ಟ್ ಇದೆ, ಅನ್ಮ್ಯೂಟ್ ಆಗ್ತಾ ಇಲ್ವಾ? ಅಥವಾ ಫೋನ್ ಮಾಡಿ, ಏನಾದ್ರು ಪ್ರಾಬ್ಲಮ್ ಇದ್ರೆ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಶ್ರೀಧರ್ಮೂರ್ತಿ. ನಾನು ಹೇಳೋದು ಮಾಡ್ತೇನೆ, ಬಿಸ್ಕೆಟ್ ನಮ್ಮ ಹೊಸ ಬಿಸ್ಕೆಟ್ ಬಂದಿದೆ ಸರ್, ತುಂಬಾ ಅದ್ಭುತವಾಗಿದೆ. ಮೊನ್ನೆ ಆಫರಲ್ಲಿ 2 ಬಾಕ್ಸ್ ತಗೊಂಡಿದ್ದೀನಿ. ಓಕೆ ವೆರಿ ಗುಡ್. ನೋಡಿ, ಪುನಃ ಅವರು ಆಗ ಹೇಳದ್ ಬಿಟ್ಬಿಟ್ಟಿದ್ದಾರೆ ಅಂತ. ಈಗ ಆಫರ್ ಇದೆ, 10ಕ್ಕೆ 2 ಫ್ರೀ ಇದೆ ಬಿಸ್ಕೆಟ್. ನನ್ಗೆ ಪ್ರತಿ ತಿಂಗಳು ಈಗ 25 ಲೀಟ್ರು ರಿಫಾನ್ ಆಯಿಲ್ ಹೋಗ್ತಾರೆ. ಓಕೆ, 25 ಲೀಟರ್ಸ್ ಕೊಡ್ತಾ ಇದ್ದೀನಿ. 25 ಲೀಟರ್ಸ್? ಹೌದು ಸರ್. ವಾ ವೆರಿ ಗುಡ್. ನೋಡಿ, ನಿಮ್ಗೇನು ಈಗ PV ಗೆಲ್ಲ ಈಸಿ ಇದೆ. ನಿಮ್ಗೆ ಇಷ್ಟು ಬಿಸ್ಕೆಟ್ ತಗೊಳ್ತೀರಿ, ಎಲ್ಲಾ ಪ್ರಾಡಕ್ಟ್ ತಗೊಂಡ್ರೆ ಆಟೋಮೆಟಿಕ್ PV ಆಗ್ತದೆ. ನೀವು ಜನರಿಗೆ ರೆಕಮೆಂಡ್ ಮಾಡ್ಬೇಕಂತಾನೆ ಇಲ್ಲ, ಅಷ್ಟು ನೀವು ಮಾಡ್ತಾ ಇದ್ದೀರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಮಂಜು ಅವರೇ, ಏನಾಗಿದೆ? ಮಂಜು ಹೊಳೆ ನರಸೀಪುರ. ಓಕೆ, ಮಂಜು ಅವರಿಗೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅವರೇ ಆಫೀಸ್ಗೆ ಹೋಗ್ಲಿಕ್ಕೆ ಟೈಮ್ ಆಗಿರ್ಬೋದು. ಸೊ ಅವರಿಗೆ ಇನ್ನೊಂದು ದಿವಸ ನೋಡೋಣ. ಏನಾದ್ರೂ ಯಾರಾದ್ರೂ ಇದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ರೆ ಈಗ ಮಾತಾಡ್ಬೋದು. ಎನಿಬಡಿ, ಈಗ ನಿಮ್ಗೆ ಚಾನ್ಸ್, ಅಥವಾ ನೀವು ಸಹ ಅದ್ರ ಬಗ್ಗೆ ಹೇಳ್ಬೋದು, ತಿಳಿಸಿ ಹೇಳ್ಬೋದು. ಫ್ರೀ ಇದ್ರೆ ನೀವು ಹೇಳ್ಬೋದು. ಇನ್ನೊಂದು 5 ನಿಮಿಷ ಮಾತ್ರ ಟೈಮ್ ಇದೆ, ಅದಕ್ಕೋಸ್ಕರ. ಎನಿಬಡಿ. ಪ್ರೀತಿ ಅವರೇ, ನಿಮ್ಗೆ ಹೇಗೆ ಅನಿಸ್ತದೆ ಈಗ? ಪ್ರೀತಿ ಅವರೇ, ನಿಮ್ಗೆ ಇದನ್ನ ನೋಡಿದ ನಂತರ ಹೇಗೆ ಅನಿಸ್ತದೆ? ಹಿತಾಕ್ಷಿ ಅವರೇ, ಸೀತಾರಾಮ್ ಶೆಟ್ಟಿ ಅವರೇ, ಯಾರಿಗೂ ನಾನು ಹೇಳಿದ್ ಕೇಳಿಸ್ತಾ ಉಂಟಾ ಇಲ್ಲೋ ಗೊತ್ತಿಲ್ಲ. ಇದು ನಮ್ದು ಮ್ಯೂಟ್ ಆಗ್ಲಿಲ್ಲ ಅಂತ. ಓಕೆ ಕೇಳಿಸ್ತಾ ಇದೆ ಅಲ್ಲ? ಸೊ ಯಾರು ಮಾತಾಡ್ತಾ ಇಲ್ಲ, ಅದಕ್ಕೆ ನಾನು ನೋಡಿದೆ, ಅದಕ್ಕೋಸ್ಕರ. ಓಕೆ, ಯಾರಿಗಾದ್ರೂ ನೋಡಿ, ಈ ಸಿದ್ದಿಪೇಟೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಕಾಣ್ತದೆ. ನೋಡಿ, ಸಿದ್ದಿಪೇಟೆ ಫ್ಯಾಕ್ಟ್ರಿಗೆ ಈಗ ಅವಕಾಶ ಇದೆ ನಿಮ್ಗೆ. ಈ ಸಿದ್ದಿಪೇಟೆ ಫ್ಯಾಕ್ಟ್ರಿಯನ್ನ ನೀವು ನೋಡ್ಬೋದು ಪ್ರತಿಯೊಬ್ರು. ನೆಕ್ಸ್ಟ್ ಮಂತ್ ಇಂದ ಆಫರ್ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಹೇಗೆ ನಮ್ಮ ಟೀಮ್ ಎಲ್ಲ ಇದರಲ್ಲಿ ಇದ್ದಾರೆ. ನೋಡಿ, ಶ್ರೀಧರ್ ಮೂರ್ತಿ ಅವರೇ ಕಾಣ್ತದೆ ಅಲ್ಲಿ. ನೋಡಿ, ಎಲ್ಲೋ
ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ, ಅವಕಾಶವನ್ನ ಯೂಸ್ ಮಾಡ್ಕೋಬಹುದು ನೀವು. ಸೊ ಹಾಗಾಗಿ ನಾನು ಹೇಳೋದು, ಈಗ ನೆಕ್ಸ್ಟ್ ಮಂತ್ ಆಫರ್ ಸ್ಟಾರ್ಟ್ ಆಗ್ತದೆ. ಸೊ ಈ ಫ್ಯಾಕ್ಟ್ರಿಯನ್ನ ನೀವು ಫ್ರೀ ಆಗಿ ವಿಸಿಟ್ ಮಾಡಬಹುದು. ಇಲ್ಲಿ ಬಂದು ನಂತರ ಇಲ್ಲಿ ಒಂದು ಪ್ಯಾಕೇಜ್ ಇದೆ. ಸೊ ನಿಮಗೆ ಟ್ರೈನಿಂಗ್ ಕೂಡ ಇಲ್ಲಿ ಸಿಗ್ತದೆ. ಎಲ್ಲ ಎಕ್ಸ್ಪರ್ಟ್ ಲೀಡರ್ಸ್ನವರು ನಿಮಗೆ ಅಲ್ಲಿ ಟ್ರೈನಿಂಗ್ ಸಹ ಕೊಡ್ಲಿಕ್ಕಿದ್ದಾರೆ. ಸೊ ಅದರಿಂದ ಇದನ್ನ ಯೂಸ್ ಮಾಡ್ಕೊಳ್ಳಿ, ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಏನಾದರೂ ಅದ್ರ ಬಗ್ಗೆ ಕೇಳಲಿಕ್ಕಿದ್ರೆ ನೀವು ನಮ್ಮ ಹತ್ರ ಕೇಳ್ಬೋದು. ಯಾರು ಮಾತಾಡ್ಲಿಕ್ಕೆ, ಇಟ್ಸ್ ಎ ವೆರಿ ಬಿಗ್ ಫ್ಯಾಕ್ಟ್ರಿ. ಇದನ್ನ ನೋಡಿ, ಇಡೀ ಪ್ರಪಂಚದಲ್ಲೇ ಇದರಷ್ಟು ದೊಡ್ಡ ಫ್ಯಾಕ್ಟ್ರಿ ಇಲ್ಲ ನೋಡಿ, ಅಷ್ಟು ದೊಡ್ಡ ಕೆಪಾಸಿಟಿ. ಈಗ ಕೆಲವು ಪ್ರಾಡಕ್ಟ್ಗಳು ಈಗ ಇಲ್ಲಿಂದ ದುಬೈಗೆ ಹೋಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ಈಗ ಇಂಡಿಯಾದ ಇಷ್ಟು ದೊಡ್ಡದು ಹಾಕಿದ್ರೆ ಇಲ್ಲಿ ಅಷ್ಟು ಸೇಲ್ಸ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಂದ ದುಬೈಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ದುಬೈಲಿ ಫ್ಯಾಕ್ಟ್ರಿ ಇದೆ, ಆದರೆ ಕೆಲವು ಅಲ್ಲಿ ತಯಾರಾಗೋದಿಲ್ಲ, ಇಲ್ಲಿ ತಯಾರಾಗ್ತದೆ, ಇಲ್ಲಿಂದ ಅಲ್ಲಿ ಕಳಿಸ್ತದೆ. ಎಸ್ಪೆಷಲಿ ಈಗ ಎಕ್ಸ್ಪೋರ್ಟ್ ಕೊಂಬುಚಾ ಇಸ್ ಎ ವೆರಿ ಬಿಗ್ ಫ್ಯಾಕ್ಟ್ರಿ. ಇಲ್ಲಿ ಇರೋದು 10 ಕೋಟಿ ರೂಪಾಯಿ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದೆಯಂತೆ. ಗೊತ್ತುಂಟಾ ನಿಮಗೆ? ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ. ನೋಡಿ, ಇದೆಲ್ಲ ಕೊಂಬುಚಾ ಸ್ಟಾಕ್ ಇರೋದು, ಎಲ್ಲ ಕ್ರೇಟ್ ಒಳಗಡೆ ಕೊಂಬುಚಾ ಇದೆ. ಸೊ 10 ಕೋಟಿ ರೂಪಾಯಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಕಂಪನಿ. ಅದಕ್ಕೋಸ್ಕರ ಕೊಂಬುಚಾ ಈಗ ಆಫರ್ ಸಹ ಇದೆ. ನೀವು ಇಟ್ಕೊಂಡು 50,000 ರೂಪಾಯಿದು ಕೊಂಬುಚಾ ತಗೊಂಡ್ರೆ ನಿಮಗೆ ಮೋಸ್ಟ್ಲಿ ಫ್ರಿಡ್ಜ್ ಏನೋ ಫ್ರೀ ಇದೆ ನೋಡಿ. ಅದನ್ನು ನೋಡಿ, ಆಫರಲ್ಲಿ ಇದೆ, ನೀವು ಅದನ್ನು ಇಟ್ಕೊಂಡು ಮಾಡ್ಬೋದು. ಸೊ ಹಾಗಾಗಿ ವೆರಿ ಗುಡ್ ಆಫರ್ ಅನ್ನ ಇಟ್ಕೊಳ್ಳಿ. ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಗೋಲ್ಡನ್ ಅವಕಾಶ ಅಂತ ಹೇಳ್ಬೋದು. ಫ್ಲವಿಯಾ ಮೇಡಮ್, 1 minute. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್ ಫ್ಯಾಕ್ಟ್ರಿಗೆ ಹೋಗ್ಬೇಕಂದ್ರೆ ಏನು ಕಂಡೀಷನ್ಸ್ ಇರುತ್ತೆ ಸರ್? ನೋಡಿ, ಕಂಡೀಷನ್ಸ್ ಅದು ಆಫರ್ ಬರ್ತದೆ. ಆಫರ್ ಅಲ್ಲಿ ನೀವು ತೇರ್ಗಡೆ ಆಗ್ಬೇಕು. ಆಫರ್ ಇನ್ನೂ ರಿಲೀಸ್ ಮಾಡಲಿಲ್ಲ ಅವರು, ಮುಂದಿನ ತಿಂಗಳಲ್ಲಿ ಇರ್ತದೆ ಆಫರ್. ದಟ್ ಈಸ್ ದ ಥಿಂಗ್. ಸಾಧಾರಣ ನಿಮ್ಗೆ ಒಂದು 10 ಜನಕ್ಕೆ ನೀವು ಪ್ರಮೋಟ್ ಮಾಡ್ಬೇಕು ಮೇಡಮ್. ಎಷ್ಟೋ PV ಇರ್ತದೆ, ಅಪ್ರಾಕ್ಸಿಮೇಟ್ ಇಟ್ಕೊಳ್ಳಿ. ಒಂದು 3000 PV ಅಂತ ಇಟ್ಕೊಳ್ಳಿ. ನೀವು ಮಿನಿಮಮ್ 10 ಜನರನ್ನ ನೀವು, ಅಥವಾ ನಿಮ್ಮ ಟೀಮ್ ಈಗ ನೀವು ಜಾಯಿನ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಒಂದು 3 ಜನ ಜಾಯಿನ್ ಮಾಡಿ, ಅವರ ಕೆಳಗಡೆ 3 ಜನ ಜಾಯಿನ್ ಮಾಡ್ಬೇಕು ನೀವು. ಆ ಥರದಲ್ಲಿ ಒಂದು ಆಫರ್ ಕಂಪನಿ ತರ್ತಾ ಇದೆ ಈ ಸಲ. ಸೊ ಮೊದಲೆಲ್ಲ ನಿಮಗೆ 10,000 PV ಮಾಡ್ಬೇಕು, ಅದೆಲ್ಲ ಆಫರ್ ಇತ್ತು. ಈ ಸಲ ನಿಮ್ಗೆ ಈಸಿ ಮಾಡಿದ್ದಾರೆ. ಸೊ ನಿಮ್ಮ ಟೀಮನ್ನು ನೀವು ಕರ್ಕೊಂಡು ಹೋಗ್ಬೋದು, ಆ ರೀತಿಯಲ್ಲಿ ಮಾಡಿದ್ದಾರೆ. ಇಟ್ ವಿಲ್ ಕಮ್. ಈಗ ಯಾಕಂದ್ರೆ ಹೊಸಬರಿಗೆ ನೀವು 3,000 PV ಮಾಡಿದ್ರೆ ಫುಲ್ಲ ಫ್ರೀ ಇದೆ. ಅದಕ್ಕೋಸ್ಕರ ಈ ಆಫರ್ ಅನ್ನ ಇಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ನೀವು ಮಾಡ್ಲಿಕ್ಕೆ ಚಾನ್ಸ್ ಉಂಟು. ಸೊ ನೀವು ಮಾಡಬಹುದು. ಅದು ಆಫರ್ ಏನಂತ ಇದುವರೆಗೂ ನಮ್ಗೆ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಮೋಸ್ಟ್ಲಿ ಫಸ್ಟ್ ವೀಕ್ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತದೆ. ಸೊ ಹಾಗಾಗಿ ಇವಾಗಲೇ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಹೊಸಬ್ರಲ್ಲ ಸರ್, ಹೊಸಬರನ್ನ ಆಯ್ತಷ್ಟೇ. ನೀವು ಈಗ ಏನಿಲ್ಲ, ಈಗ ನೀವು ಲಿಸ್ಟ್ ಮಾಡಿ, ನೀವು ಜನರಿಗೆ, ನಿಮ್ಮ ಹೊಸಬರೆಲ್ಲ ಗುರ್ತಾ ಇದ್ದವರಿಗೆಲ್ಲ ಲಿಸ್ಟ್ ಮಾಡಿ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಅವರಿಗೆ ಮನಸ್ಸು ಮಾಡಿ ಹೇಳಿ ಅವ್ರಿಗೆ ಕೂಡ. ಸೊ ನೀವು ಅವ್ರಿಗೆ ಹೇಳಿದ್ರೆ ಅವರು ಕೂಡ ಆಫರ್ ಅನ್ನು ಮಾಡಿದ್ರೆ ಅವರಿಗೂ ಚಾನ್ಸ್ ಇದೆ. ಯಾರು ಬೇಕಾದ್ರೂ ಜಾಯ್ನ್ ಆದವರು ಮುಂದಿನ ತಿಂಗಳು ಜಾಯ್ನ್ ಆದವರು ಬರ್ಬೋದು. ಆಫರ್ ಇಟ್ಟಿದ್ದಾರೆ ಫ್ರೀ ಆಗಿ. ನೀವು ಇಲ್ಲಿಂದ ಹೈದರಾಬಾದ್, ಇಲ್ಲಿಂದ ಹೈದರಾಬಾದಿಂದ ನಿಮಗೆ ಬಸ್, ನೀವು ಹೈದರಾಬಾದ್ವರೆಗೆ ಯಾವ ರೀತಿ ಆಫರ್ ಅಂತ ನನಗಿನ್ನೂ ಗೊತ್ತಿಲ್ಲ. ಸೊ ಆಫರ್ ಬರ್ತದೆ. ನೀವು ಹೈದರಾಬಾದ್ಗೆ ಇಲ್ಲಿಂದ ಟ್ರೈನ್ ಇರ್ಬೋದು, ಬಸ್ ಇರ್ಬೋದು. ಅಲ್ಲಿಂದ ಕಂಪನಿ ಬಸ್ಸಲ್ಲಿ ನೀವು ಫ್ಯಾಕ್ಟ್ರಿ ವಿಸಿಟ್, ಅಲ್ಲಿಂದ 1.5 ಗಂಟೆ 2 ಗಂಟೆ ಜರ್ನಿ ಇರ್ತದೆ. ಸೊ ಸಿದ್ದಿಪೇಟೆ ಫ್ಯಾಕ್ಟ್ರಿ ಅಲ್ಲಿ ನಿಮಗೆ ಸಾಧಾರಣ 2 ದಿವಸ ಸ್ಟೇ ಇರ್ತದೆ. ನಿಮ್ಗೆ ಇಲ್ಲಿ ನೋಡ್ಬೋದು, ಈಗ ಆಗ ತೋರಿಸಿದ್ರಲ್ಲ ಇದರಲ್ಲಿ ವಿಡಿಯೋದಲ್ಲಿ. ಸೊ ಇಲ್ಲಿ ಸ್ಟೇ ಮಾಡ್ಬೋದು. ನೋಡಿ, ಇಲ್ಲಿ ರೂಮ್ಸ್ ಎಲ್ಲ ಇರ್ತದೆ. ನೋಡಿ ಇಲ್ಲಿ ಕಂಪನಿಯ ಗೆಸ್ಟ್ ಹೌಸ್ ಇದು. ಅದರ ಮಧ್ಯದಲ್ಲಿ ನೀವು ಇಲ್ಲಿ ಮೆಡಿಟೇಷನ್ ಮಾಡೋ ಒಂದು ಚಾನ್ಸ್ ಇದೆ. ಇಲ್ಲಿ ಸಹ ಅದನ್ನು ಒಂದು ದಿವಸ ಹೇಳ್ಕೊಡ್ತಾರೆ, ಅದನ್ನು ಹೇಗೆ ಮಾಡ್ಬೋದು ಅಂತ. ಸೊ ಇಲ್ಲಿ ನೀವು ಸ್ಟೇ ಮಾಡ್ಕೊಂಡು ಇರ್ಬೋದು. ಸೊ ಎಲ್ಲ ಬ್ಯಾಚ್ ಬೈ ಬ್ಯಾಚ್ ಹೋಗ್ತಾ ಇದ್ದಾರೆ. ಬೇರೆ ಇದು ನಿಮಗೆ ಬೇರೆ ರೀತಿಯಲ್ಲ ಯುಟಿಲಿಟಿ ಬಿಲ್ಡಿಂಗ್, ಬೇರೆ ಬಿಲ್ಡಿಂಗ್ಸ್ಗಳು, ಇದೆಲ್ಲ ಕಂಪನಿಯನ್ನು ನೋಡ್ಲಿಕ್ಕೆ ನಿಮ್ಗೆ ಒಂದು ಅವಕಾಶ ಇದೆ. ಟ್ರೈನಿಂಗ್ ಸೆಂಟರು, ಆಮೇಲೆ ಇಲ್ಲಿ ಮೇಲ್ಗಡೆ ಊಟಕ್ಕೆ ವ್ಯವಸ್ಥೆ ಇರ್ತದೆ ಇಲ್ಲೇ. ಸೊ ನೀವೊಂದು ಪೇಯ್ಡ್ ಆದ್ರೆ ಸುಮಾರು, ಈಗ ಹೊಸ ಇದ್ರ ಪ್ರಕಾರ ಪೇಯ್ಡ್ ಆದ್ರೆ ನೀವು 5,000 ರೂಪಾಯಿ ಕಟ್ಟಬೇಕಾಗ್ತದೆ. ಬಟ್ ನೀವು ಆಫರ್ ಅಲ್ಲಿ ಹೋಗ್ಬೋದು. ನೀವು ಆಫರ್ ಮಾಡಿ ಹೋಗ್ಲಿಕ್ಕೆ ಒಂದು ಚಾನ್ಸ್ ಇದೆ. ಸೊ ಅದನ್ನ ಪೇಯ್ಡ್ ಕೊಡ್ತಾ ಇಲ್ಲ ಈಗ, ಎಲ್ಲ ನೀವು ಆಫರ್ ಅಲ್ಲೇ ಬರ್ಬೇಕು. ಹಲೋ, ಗ್ರೂಪ್ ಇಂದ 3,000 ವಾಲ್ಯೂಮ್ ಪಾಯಿಂಟ್ ಆಗ್ತದೆ, ಇದು BB ಆಗ್ತದೆ. ಈಗ ಆಗ್ತಾ ಇದೆಯಾ?
ಹಾ ಆಗ್ತಾ ಇದೆ. ಓಕೆ, ಈಗ ನೀವು ಪ್ರಾಡಕ್ಟ್ ನೋಡಿ, ಬರೇ ನಾನು ಹೇಳುದು ಟೂತ್ ಪೇಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಮತ್ತೆ ಈಗ ಹೇರ್ ಡೈ ಹೈಯೆಸ್ಟ್ ಹೋಗ್ತಾ ಇದೆ ನೋಡಿ. ಹೇರ್ ಕಲರ್ ಬಂದಿದೆಯಲ್ಲ, ಅದು ತುಂಬಾ ಹೋಗ್ತಾ ಇದೆ. ನೀವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಂಗಳೂರಿಂದ. ಮಂಗಳೂರಿಂದ. ನಿಮ್ಗೆ ಏನಿಲ್ಲ, ನಿಮ್ಗೆ ಅಲ್ಲಿ ಹಿತಾಕ್ಷಿ ಮೇಡಮ್ ಇದ್ದಾರೆ, ಭಾರತಿ ಅವರು ಇದ್ದಾರೆ. ನೀವು ಹೋಮ್ ಮೀಟಿಂಗ್ ಮಾಡಿ, ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಮಾಡಿ. ನಾನು ಹೇಳುದು ಕೇಳಿ, ವೆರಿ ಸಿಂಪಲ್. ನಿಮ್ಮ ಗುರ್ತದವ್ರ ಮನೆಗೆ ಯಾರು ನಿಮ್ಮ ಸ್ಪಾನ್ಸರ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಹೋಮ್ ಮೀಟಿಂಗ್ ಮಾಡಿ. ಪ್ರಾಡಕ್ಟ್ ಹೋಗ್ಬೇಕಾದ್ರೆ ಇಟ್ಕೊಂಡು ಹೋಗಿ. ನಿಮ್ಗೆ 3,000 PV ಅಲ್ಲ, 30,000 PV ಆಗ್ತದೆ. ಅದಕ್ಕೆ ನಾನು ಹೇಳೋದು, ನೀವು ಕಲಿಬೇಕು, ಇದನ್ನ ಹೇಗೆ ಮಾಡೋದು ಅಂತ. ನಿಮ್ಮಷ್ಟಕ್ಕೆ ನೀವು ಮಾಡ್ತಾ ಇದ್ರೆ ಅದು PV ಬರೀ 3,000ದಲ್ಲಿ ಇರ್ತೀರಿ. ನಿಮ್ ಟೀಮ್ ಜೊತೆಗೆ ಸೇರಿ ಮಾಡಿ, ಈಸಿ. ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ಹೇಗ್ ಮಾಡೋದು ಅಂತ ಗೊತ್ತಿದೆ. ಅವ್ರು ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಾರೆ. ಅದನ್ನ ಇಟ್ಕೊಂಡು ನೀವು ಆಫರ್ ಅನ್ನ ಮಾಡಿ. ಆಫರ್ ಬಗ್ಗೆ ನಿಮ್ಗೆ ಮುಂದಿನ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಆಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮಂಜು ಅವರೇ ಎಲ್ಲೋದ್ರಿ? ಸರ್ ಅದು ಇನ್ಕನ್ವೀನಿಯನ್ಸ್ ಆಗಿತ್ತು ಸರ್, ಅದಕ್ಕೆ ಸ್ವಲ್ಪ ಒಂದ್ 10 ನಿಮಿಷದ ಕೆಲಸ ಇತ್ತು, ಹೋಗ್ಬಿಟ್ಟಿದ್ದೆ. ಹಂಗಾಗಿ ಮೆಸೇಜ್ ಹಾಕಿದ್ದೆ, ಲೇಟ್ ಆದ್ರೆ ನಂಗೆ ನಾಳೆ ಅವಕಾಶ ಕೊಡಿ ಅಂತ. ಅಷ್ಟು ಬೇಗ ಬಂದೆ. ಮಾಡ್ಬೋದಾ ಸರ್? ಮಾಡಿ. ಓಕೆ, ನಿಮ್ಗೆ ಚಾನ್ಸ್ ಈಗ ನೀವು ಮಾಡಿ. ಪೋತಿ ಅವರೇ ಮತ್ತೆ ಮಾತಾಡೋಣ ಅಂತೆ. ಪ್ರೀತಿ ಅವರೇ ವೇಟ್ ಮಾಡಿ. ಓಕೆ, ಈಗ ನಾನು ಇದನ್ನ ಸ್ಕ್ರೀನ್ ಶಾಟ್ ತೆಗಿತೀನಿ. 1 ಮಿನಿಟ್. ಸ್ಟಾಪ್. ಓಕೆ, ಸ್ಟಾರ್ಟ್ ಮಾಡಿ ಮಂಜು ಅವರೇ. ಓಕೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡಿಎಕ್ಷನ್ ಅನ್ನೋ ಒಂದು ಪದ ನಮಗೆ ಮೈ ನೆರವೇರಿಸುತ್ತೆ. ಯಾಕೆಂದ್ರೆ ಡಿಎಕ್ಷನ್ ನಮಗೆ ಪರಿಚಯ ಆಧಾರದಿಂದ ಇಲ್ಲಿವರೆಗೂ ಕೂಡ ನಾವು ಬೇರೆಯವ್ರ ಜನಕ್ಕೆ ಹೇಳ್ತಲೇ ಇದ್ದೀವಿ. ಯಾಕೆಂದ್ರೆ ಹೆಲ್ತ್ ಬಗ್ಗೆ ಹೇಳ್ತಲೇ ಇದ್ದೀವಿ. ಯಾಕೆಂದ್ರೆ ನಾವು ಹೆಲ್ತ್ಗೋಸ್ಕರನೇ ಡಿಎಕ್ಷನ್ಗೆ ಬಂದಿದ್ದು. ನನಗೆ ತುಂಬಾ, ನಾನು ಊರಲ್ಲಿ ಭದ್ರಾವತಿಲಿ ಇದ್ದಾಗ ಓವರ್ ಅಸಿಡಿಟಿ, ಪೈಲ್ಸ್, ತುಂಬಾ ಸಫರಿಂಗು. ಎಷ್ಟು ಸಫರಿಂಗ್ ಅಂತಂದ್ರೆ ನಮ್ಮ ಅಪ್ಲೈನ್ ಮಾಲ್ತೇಶ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆಂದ್ರೆ ಅವ್ರು ಬರ್ತಾ ಇದ್ರು ನನ್ನ ಜಾಗಕ್ಕೆ, ಕಾಲಕ್ಕೆ, ಯಾವ ಕೆಲಸದ ಜಾಗಕ್ಕೆ ಬರೋರು, ಈ ಯೂಸ್ ಮಾಡು ಅಂತ. ನಾನು ತುಂಬಾ ಆಂಟಾಸಿಡ್ ಅವೆಲ್ಲ ನುಂಗ್ತಾ ಇದ್ದೆ, ಸಿರಪ್ ಎಲ್ಲ. ಇವಾಗ ಅದೇ ರಿವರ್ಸು. ನಾ 10-12 ಇಯರ್ಸ್ ಆಯ್ತು. ನಾನು ಮಾತ್ರೆಯನ್ನ ನನ್ಗೆ ಗೊತ್ತೇ ಇಲ್ಲ, ಮಾತ್ರೆ ಅಂತ ಏನು ನನ್ಗೆ ಗೊತ್ತಿಲ್ಲ. ಹಾಗಾಗಿ ನೋಡಿ, ನಾನು ಬೆಳಗ್ಗೆ ಎದ್ದು ಸ್ಪಿರುಲಿನಾವನ್ನ ನಾನು ಡೈಲಿ 5 ಸ್ಪಿರುಲಿನಾ ತಗೋತೀನಿ. ನೋಡಿ 5 ಸ್ಪಿರುಲಿನಾ ನಾನು ತಗೋತೀನಿ. ನೋಡಿ, ಮತ್ತೆ 5 ಸ್ಪಿರುಲಿನಾ ಸರಿಯಾಗಿ ನೋಡಿ, 5 ಸ್ಪಿರುಲಿನಾ ತಗೊಳ್ತಾ ಇದ್ದಾರೆ. ನಾನು ಮೊರಿಂಗವನ್ನ ತಗೋತೀನಿ. ಮೊರಿಂಗ ಯಾವ ತರ ಬೇಕಾದ್ರೂ ಕೂದ್ಲಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕೂದ್ಲು ಕಪ್ಪು ಕೂಡ ಅದಾಗುತ್ತೆ. ಯಾಕೆಂದ್ರೆ ಆಯುರ್ವೇದದಲ್ಲಿ ಕೆಮಿಕಲ್ ಅಲ್ಲಿ ಬೇಗ ಇದಾಗುತ್ತೆ. ಮತ್ತು ಇದೆಲ್ಲ ಪದಾರ್ಥ ತಗೊಂಡಾಗ ನಿಧಾನಕ್ಕೆ ರಿಸಲ್ಟ್, ಬಟ್ ಶಾಶ್ವತವಾಗಿ ಉಳಿಯುತ್ತೆ. ನೋಡಿ, ಮೊರಿಂಗವನ್ನು ಕೂಡ ನಾನು 2 ತಗೋತೀನಿ. ಅದ್ರೊಟ್ಟಿಗೆ ನಾನು ನೋಣಿನ ಶಾಶೆಟ್ಟು ಇದೆ. ಇದೊಂದು ಈಸಿಯೆಸ್ಟ್ ನಮ್ಗೆ ಟ್ಯಾಬ್ಲೆಟ್. ಅಷ್ಟು ಒಳ್ಳೇದಿದೆ ಅಂದ್ರೆ ತುಂಬಾನೇ ಒಳ್ಳೇದಿದೆ. ಯಾಕೆಂದ್ರೆ ಹೆಲ್ತ್ ಅಂದ್ರೆ ಅದು ಕೋಟಿ ಮೇಲೆ ಸಮ ಅಂತ, ಅದಕ್ಕೂ ಸಮ ಇಲ್ಲ. ಅಷ್ಟು ನನಗೆ ಗೊತ್ತಾಗ್ಬಿಟ್ಟಿದೆ ಆರೋಗ್ಯ ಅಂತ. ದುಡಿಮೆ ಹೆಂಗಾದ್ರೂ ಮಾಡ್ಬೋದು. ಇವತ್ತು ಈ ಸಂಸ್ಥೆಯಲ್ಲಿ ಇರ್ತೀವಿ, ಇನ್ನೊಂದ್ ಸಂಸ್ಥೆಗೆ ಹೋಗ್ತೀವಿ, ಬಟ್ ಆರೋಗ್ಯ ನಾವು ಸ್ಟ್ರೀಮ್ ಲೈನ್ ನೋಡ್ಕೊಳಕ್ಕೆ ಆಗಲ್ಲ. ದೇವ್ರು ಕೊಟ್ಟ ಆರೋಗ್ಯವನ್ನ ನಾವು ಹುಟ್ಟು ಸಾವು ಎಲ್ಲಾರ್ಗೂ ಇರುತ್ತೆ. ಬಟ್ ನೆನ್ನೆ ಶೆಟ್ಟಿ ಸಾರ್ ಹೇಳ್ದಂಗೆ ಇಮ್ಮಾರ್ಟಿಲಿಟಿ ಅಂದ್ರೆ ನಿರಂತರ ನನಗೆ ಕಾಯಿಲೆ ಇಲ್ಲ. ನಾವು ಅದಕ್ಕೋಸ್ಕರ ನಾನು ಡಿಎಕ್ಷನ್ಗೆ ಬಂದಿದ್ದೆ. ನಾನು ಹೆಲ್ತ್ ವಿಚಾರಕ್ಕೆ. ನನ್ನ ಆಮೇಲೆ ಹಣ ಬರ್ತದೆ. ಯಾವ್ದಾರ ಒಂದು ಹೋಟ್ಲಲ್ಲಿ ಒಂದು ಮ್ಯಾನೇಜರ್ ಆಗಿ ರೈಟ್ರಿ ಕೆಲಸ ಆದ್ರೂ ಒಂದು 15,000 ಸಂಬಳ ಕೊಡ್ತಾರೆ. ಬಟ್ ಹೆಲ್ತ್ ಎಲ್ಲಿ ಸಿಗೋದಿಲ್ಲ. ಆದ್ರೆ ಈ ಡಿಎಕ್ಷನ್ ಅಲ್ಲಿ ಹೆಲ್ತ್ ಇದೆ, ವೆಲ್ತ್ ಇದೆ, ಹ್ಯಾಪಿನೆಸ್ ಇದೆ. ನೋಡಿ, ನಾನು ನೋನಿ ಕ್ಯಾಪ್ಸೂಲ್ಸ್ ನಾನು 2ನ್ನ ತಗೋತೀನಿ. ನೋಡಿ, ಹಾಕ್ತಾ ಇದೀನಿ. 2 ತಗೋತಾ ಇದೀನಿ. ಬಟ್ RGGL ಆಲ್ರೆಡಿ ತಗೊಂಡಾಗಿತ್ತು. ಇನ್ನೂ ಒಂದ್ಸಲಿ ಒಂದ್ ಸಿಂಗಲ್ RG, ಒಂದ್ ಸಿಂಗಲ್ GL ನ ತಗೋತೀನಿ. ಬೆಳಗ್ಗೆ ನಾನು 2 RGGL ತಗೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ನೋನಿ ತಗೊಂಡು ನೋಡಿ RG ಹಾಕ್ತೀನಿ, GL ಹಾಕ್ತಾ ಇದ್ದೀನಿ. ನೋಡಿ, ಹಾಕ್ತಾ ಇದೀನಿ. ನೋಡಿ, ಇಷ್ಟು ನಾನು ಬೆಳಗ್ಗೆ. ಮತ್ತೆ ಅದರೊಟ್ಟಿಗೆ ನೋಡಿ ಅಶ್ವಗಂಧ. ಓಕೆ. ನೋಡಿ, ಈಗ ಅವರು ಸಾಧಾರಣ RGGL, ಮೊರಿಂಗಾ, ಅಶ್ವಗಂಧ, ಆಮೇಲೆ ನೋನಿ ಎಲ್ಲವನ್ನು ನೋಡಿ ಅಟ್ ಎ ಟೈಮ್ ತಗೊಳ್ತಾ ಇದ್ದಾರೆ. ಜನರಿಗೆ ಓವರ್ ಆಲ್ ತ್ರಿಫಲ ತುಂಬಾ ಕೆಲಸ ಮಾಡ್ತದೆ. ತುಂಬಾ ನನಗೆ ಕನ್ಸ್ಯೂಮರ್ ಮಾಡ್ಕೊಂಡಿದೀನಿ. ಅಶ್ವಗಂಧಕ್ಕೂ ಅಷ್ಟೇ. ಈಗ ಒಂದ್ 3-4 ಜನ ಅಶ್ವಗಂಧ ಹೇಳಿದ್ಮೇಲೆ ನನ್ಗೂ ಟ್ಯಾಬ್ಲೆಟ್ ತಂದ್ಕೊಡಿ ಅಂತ ನಮ್ಗೆ ಪ್ರಿಫರ್ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಹೋಗಿ 1-2 ಜನಕ್ಕೆ ನಾನು ಅಶ್ವಗಂಧವನ್ನ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಹೆಲ್ತ್ ಇಸ್ ಬೆಸ್ಟ್. ಡಿಎಕ್ಷನ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಯಾಕೆಂದ್ರೆ ಅಷ್ಟು ನಮ್ಗೆ ಈಗ ಶೆಟ್ಟಿ ಸರ್ 26 ವರ್ಷದಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ನಿರಂತರ ಹೇಳ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಅವ್ರು ಹಣ್ಣಿನ ಬುಟ್ಟಿ ತೋರಿಸ್ಬಿಟ್ರು, ಆರೋಗ್ಯದ ಬುಟ್ಟಿ ಎಲ್ಲ ಹಾಕಿ ಕಾಲಿಸ್ ಕುಡಿದ್ಬಿಡ್ತೀನಿ ಅಂತ. ಹಂಗೆ ನೋಡಿ, ಇವತ್ತು ನಮ್ಮ ಆರೋಗ್ಯ
ಈ ಒಂದು ಪದಾರ್ಥದಲ್ಲಿ ಇದೆ. ಹಂಗಾಗಿ ಇವತ್ತಿನ ಆಹಾರ ಪದ್ಧತಿ ತುಂಬಾ ಕೆಳಮಟ್ಟದ ಹೋಗೋದ್ರಿಂದ ನಮಗೆ ನಂಬಿಕೆ ಇಲ್ಲ. ನಮ್ಮನೆ ವಸ್ತುನೇ ನಮ್ಗೆ ವಿಷ ಆಗಿರ್ತದೆ. ಉಪ್ಪಿಟ್ಟು ಮಾಡಿರ್ಬೋದು, ಚಿತ್ರಾನ್ನ ಮಾಡಿರ್ಬೋದು, ಏನಾಗಿರ್ಬೋದು. ಹಾಗಾಗಿ ಇದೊಟ್ಟಿಗೆ ಒಂದು ಕಾಫಿ, ಟೀ, ಈ ಒಂದು ಪದಾರ್ಥವನ್ನ ತಗೊಂಡಾಗ ನಮ್ಗೆ ಇಂಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡೋ ಶಕ್ತಿ ಈ ಡಿಎಕ್ಸನ್ ಪದಾರ್ಥ ಇದೆ ಅಂತ ಹೇಳ್ತಾ ನೋಡಿ ನಾ ಇಷ್ಟನ್ನು. ವಾ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೋಡಿ ಹೇಗೆ ನಮ್ಮ ಮಂಜು ಅವರು ಹೊಳೆ ನರಸೀಪುರದಿಂದ ಯಂಗ್ ಅಂಡ್ ಎನರ್ಜಿಟಿಕ್ ಆಗಿ ಹೇಗೆ ಅವರ ಒಂದು ಏನು ಆ ವಿಶ್ವಾಸ, ಯಾವಾಗ ವಿಶ್ವಾಸ ಬರ್ತದೆ ಅಂದ್ರೆ ನಮ್ಗೆ ಒಳಗೆ ಹೋದಿ ಆ ಶಕ್ತಿ ಕೊಟ್ಟಾಗ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದಾಗ, ಆ ಎನರ್ಜಿ ಕೊಟ್ಟಾಗ ಮಾತ್ರ ಅದು ಹೇಳಲಿಕ್ಕೆ ಸಾಧ್ಯ. ಅವರೀಗ ನೋಡಿ ಅದನ್ನ ತಿಂತ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಿಯಲಿ ವಂಡರ್ಫುಲ್ ಲೀಡರ್. ಅವರೀಗ ಡಿಎಕ್ಸನ್ ಅಲ್ಲಿ ನಾಟ್ ಓನ್ಲಿ ಕನ್ಸ್ಯೂಮರ್ ಆಗಿಲ್ಲ, ಅವರು ಡಿಎಕ್ಸನ್ ನಲ್ಲಿ ಎಷ್ಟೋ ಜನರಿಗೆ ಈಗ ಡಿಎಕ್ಸನ್ ಪ್ರಾಡಕ್ಟ್ ಅನ್ನ ಅವರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಾನ್ಫಿಡೆನ್ಸ್ ಇದೆ ಅವರಿಗೆ. ಸೊ ಆ ಕಾನ್ಫಿಡೆನ್ಸ್ ಜನರಿಗೆ ಕೊಡ್ತಾ ಇದ್ದಾರೆ. ಅವರು ಈಗ ಆಲ್ರೆಡಿ ಸ್ಟಾರ್ ಆಗಿ ಈಗ ರೂಬಿ ಆಯ್ತಾ, ಈಗ ಡೈಮಂಡ್ ಇದೆ ಸರ್, ಡೈಮಂಡ್ ಇದೆ. ವಾ 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 ನೋಡಿ, ನಾನೇನು ರೂಬಿ ಅನ್ಸಿ ಅವ್ರೀಗ ಡೈಮಂಡ್ ಹಂತಕ್ಕೆ ಬರ್ತಾ ಇದ್ದಾರೆ. ಸೊ Diamond ಯಾವಾಗ ಆಗಿದೆ. ಡೈಮಂಡ್ ಆಗ್ತಾರೆ ನೀವು? ಮಾರ್ಚಲ್ಲೇ ಅದೇ ಸರ್. ಓ, ಮಾರ್ಚ್ ಅಲ್ಲಿ ಅವರು ಡೈಮಂಡ್ ಆಗ್ತಾರೆ. ಸೊ ಅವರಿಗೆ ನಾವು ಇಲ್ಲಿ ಇವಾಗ್ಲೇನೆ ಅವರಿಗೆ ವಿಶ್ ಮಾಡೋಣ. ಆಮೇಲೆ ಏನು ಜನರಿಗೆ ಏನು ಆಲ್ರೆಡಿ ಡೈಮಂಡ್ ಆಗ್ಬಿಟ್ಟಿದೀನಿ ಸರ್, ಮಾರ್ಚಲ್ಲಿ ಆಗಾಯ್ತು. ಓ, ಮಾರ್ಚ್ ಅಲ್ಲಿ ಆಗೋಗಿದ್ಯಾ? ಓ, ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್, ರಿಯಲಿ ಗ್ರೇಟ್. ನೆಕ್ಸ್ಟ್ ಅವರು ಸ್ಟಾರ್, ಈಗ ಟಾರ್ಗೆಟ್ ಅಂದ್ರೆ ಅವರ ಕೆಳಗಡೆ ಅವ್ರನ್ನ ಸ್ಟಾರ್ ಮಾಡಿ, ರೂಬಿ ಮಾಡಿ, ಡೈಮಂಡ್ ಮಾಡುವಂತ ಒಂದು ಸ್ಥಿತಿಗೆ ಬಂದಿದ್ದಾರೆ. ರಿಯಲಿ ಗ್ರೇಟ್ ಲೀಡರ್. ನೀವು ಜನರಿಗೆ ಏನ್ ಹೇಳ ಬಯಸ್ತೀರಿ? ಏನಿಲ್ಲ ಸರ್, ಹೆಲ್ತ್ ಇಸ್ ವೆಲ್ತ್, ಹೆಲ್ತ್ ಇಸ್ ಲಾಸ್, ಎವ್ರಿಥಿಂಗ್ ಲಾಸ್ ಅಂತ. ಯಾಕೆಂದ್ರೆ ನಾನು ಅವಾಗಲೇ ಹೇಳ್ದೆ, ನಾವು MBA ಓದ್ಬೋದು, ಇಂಜಿನಿಯರ್ ಓದ್ಬೋದು, ಡಾಕ್ಟರ್ ಓದ್ಬೋದು, ಏನೇ ಓದ್ಬೋದು, ಅವರು ಊಟ ಮಾಡ್ತೀವಿ. ತರಕಾರಿ ಸೊಪ್ಪು ಮಾರೋರು ಊಟ ಮಾಡ್ತಾರೆ. ನೋಡಿ, ತರಕಾರಿ ಸೊಪ್ಪು ಮಾರೋರು ಮೂರ್ ಮನೆಯನ್ನ ಕಟ್ಟಿರ್ತಾರೆ. ನಾವಿನ್ನು ಜಾಬ್ ಹೋದ್ರು ಒಂದ್ ಮನೆನೂ ಕಟ್ಟಿರಲ್ಲ. ದಟ್ ಈಸ್ ಇವತ್ತು ಬೆಳಿಗ್ಗೆ ನೋಡಿದೆ ನಾನು, ಅದನ್ನೇ ನಾನು ಹೇಳಿದ ಉದಾಹರಣೆ ಕೊಟ್ಟೆ. ಏನ್ ಗೊತ್ತುಂಟಾ ನಿಮ್ಗೆ? ಒಂದು ಒಳ್ಳೆ ಉದಾಹರಣೆ. ಇಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಇಟ್ಟಿರ್ತಾರೆ, ಒಂದು ಬಾಳೆಗೊನೆ ಇಟ್ಟಿರ್ತಾರಂತೆ. ಅದು ಮಂಗ ಹೋಗಿ ಅದು ಇದು ತಗೊಳ್ಳೋದಿಲ್ಲ ಅಂತೆ, ದುಡ್ಡು ತಗೊಳ್ಳೋದಿಲ್ಲ ಅಂತೆ 1 ಲಕ್ಷ. ಅದು ಬಾಳೆಗೊನೆನೇ ತಗೊಳ್ತದಂತೆ. ಅದಕ್ಕೋಸ್ಕರ ನೀವು ನೋಡಿ, ನೀವು ತರಕಾರಿ ಮಾಡುವವರಿಗೆ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನೀವು ಜಾಬ್ ಮಾಡ್ತಾರೆ, ನೀವು ಬಾಳೆಗೊನೆ ತಗೊಂಡ್ರಿ ಅಷ್ಟೇ, ಆ ದುಡ್ಡು ತಗೊಳ್ಳೇ ಇಲ್ಲ. ಅವ್ರು ಇನ್ವೆಸ್ಟ್ ಮಾಡೋದಕ್ಕೆ ಎದ್ರಲ್ಲ ಸರ್. ಹೂವಿನವರು, ತರಕಾರಿ ಅವರು ತುಂಬಾ ಜನಕ್ಕೆ ಅವರು ಬಿಡಿ ಹೂವನ್ನ ಅಥವಾ ಕಟ್ಟಿದ ಇನ್ವೆಸ್ಟ್ ಮಾಡ್ತಲೇ ಇರ್ತಾರೆ. ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 3,000 ಕೊಟ್ಟು ತಗೊಳ್ಳಿ, ಅಟ್ಲೀಸ್ಟ್ ಸಣ್ಣದಾಗಿ ಬನ್ನಿ, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬನ್ನಿ ಅಂದ್ರು ಜನ ಇನ್ನೂ ಡೌಟ್ ಅಲ್ಲೇ ಇದ್ದಾರೆ. ನಮ್ಮ ಅಮ್ಮನಿಗೆ ಕೇಳ್ಬೇಕು, ಅಪ್ಪನಿಗೆ ಕೇಳ್ಬೇಕು, ಅಕ್ಕನಿಗೆ ಕೇಳ್ಬೇಕು, ಅವ್ರಿಗೆ ನಾಲೆಡ್ಜೇ ಇಲ್ಲ. ಯಾಕೆಂದ್ರೆ ನನಗೆ ಅನುಭವ ಫೀಲ್ಡ್ ಅಲ್ಲಿ. ಯಾಕೆಂದ್ರೆ ಈಗ ಒಂದು 10 ವರ್ಷದ ಬಿಲೋ 10 ವರ್ಷ ಇದ್ರೆ ಓಕೆ ಸರ್, ಅಟ್ಲೀಸ್ಟ್ 20 ವರ್ಷ 25 ವರ್ಷ ಆಗಿರುತ್ತೆ. ಇನ್ನು ಲೇಡೀಸ್ ಆಗ್ಲಿ, ಜೆಂಟ್ಸ್ ಆಗ್ಲಿ, ನಮ್ಮ ಅಮ್ಮನ್ ಕೇಳ್ಬೇಕು. ಇನ್ನು ಹಂಗಾರೆ ಎಲ್ಲಾ ವಿಚಾರ ಕೇಳಲಿ, ಮನೇಲೆಲ್ಲ ಕೇಳಲೇ ಮಾಡಕ್ಕಲ್ಲ. ಬಟ್ ಅವ್ರಿಗೆ ಜ್ಞಾನ ಮತ್ತೆ ನಾಲೆಡ್ಜ್ ಬಂದಿರುತ್ತಲ್ವ, ನಮ್ಗೆ ಡೌಟ್ ಆಗಿದೆ ಸರ್. ಓಕೆ ಓಕೆ ಓಕೆ, ರಿಯಲಿ ತುಂಬಾ ಒಳ್ಳೆಯ ಸಜೆಷನ್ ಕೊಟ್ಟಿದ್ರಿ ಪಬ್ಲಿಕ್ಗೂ ಕೂಡ. ಸೊ ನೀವು ನಿಮ್ಮ ಮುಂದಿನ ಜೊತೆಲಿ ನಿಮ್ಗೂ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಸೊ ಈಗ ಎಸ್ಪೆಷಲಿ ಸ್ಪಿರುಲಾ ತೋರಿಸ್ತಾ ಇದ್ದಾರೆ. ಈ ಹೊಸಬರಿಗೆ ನೀವು ಈ ಸ್ಪಿರುಲಿನ 3,000 PV ಮಾಡಿದ್ರೆ ಈ ಸ್ಪಿರುಲಾ ಫ್ರೀ ಇದೆ ನೋಡಿ. ಇದಕ್ಕೆ 1,900 ರೂಪಾಯಿ ಪ್ರಾಡಕ್ಟ್ ಫ್ರೀ ಸಿಗ್ತಾ ಇದೆ. ಸೊ ಹೊಸಬರನ್ನ ಜಾಯಿನ್ ಮಾಡಿ, ನಿಮ್ಮ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸಿ ಅಂತ ಹೇಳ್ತಾ, ನಾನು ಈಗ ಯಾರು ಯಾರು ಆಗ ಪ್ರೀತಿ ಅವ್ರು ಕಾಣ್ತಾರೆ. ಪ್ರೀತಿ ಅವರೇ ಮಾತಾಡಿ, ಏನಾದ್ರು ನಿಮ್ಗೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಮಾತಾಡಿದ್ರೆ ಮಾತಾಡಿ. ಏನ್ ಅನ್ಸ್ತು ನಿಮ್ಗೆ? ಓಪನ್ ಆಗ್ತಾ ಇಲ್ವಾ? 1 ಮಿನಿಟ್. ಓಕೆ, ಟ್ರೈ ಮಾಡಿ ಈಗ. ಗುಡ್ ಮಾರ್ನಿಂಗ್ ಸರ್. ಓಪನ್ ಆಗ್ತಿದಿಲ್ಲ ಸರ್ ಅವಾಗನೇ. ಓಕೆ ಓಕೆ ಓಕೆ, ಈಗ ಓಪನ್ ಆಗಿದೆ. ಓಕೆ, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಡಿಎಕ್ಸನ್ ಫ್ಯಾಮಿಲಿ. ಸರ್, ಇದನ್ನೆಲ್ಲ ನೋಡಿದ್ಮೇಲೆ ಹೆಚ್ಚಾಗಿ ನನಗೆ ನಂಬಿಕೆ ಅಂದ್ರೆ ಟ್ಯಾಬ್ಲೆಟ್ ಲಾಸ್ಟ್ ಟೈಮ್ ಸಿದ್ದಿಪೇಟೆಗೆ ಹೋಗಿ ಬಂದ್ಮೇಲೆ ನಾನು ತಗೊಳ್ತಿದ್ದೆ ಸರ್. RGGL, ಸ್ಪಿರುಲಿನಾ, ಕಾರ್ಡಿಸೆಪ್ ಟ್ಯಾಬ್ಲೆಟ್ ಕ್ಯಾಪ್ಸುಲು, ಆಮೇಲೆ ಕಾರ್ಡಿಸೆಪ್ ಟೀ ಸರ್, ಆಮೇಲೆ ಬ್ಲಾಕ್ ಕಾಫಿ ತಗೋತಿದ್ದೆ ಸರ್ ನಾ ಕೂಡಾನು. ಆದ್ರೆ ಮನೆಯಲ್ಲಿ ಏನಂತಿದ್ರಂದ್ರೆ, ಎಷ್ಟು ತಗೋತಿ, ಏನ್ ಮಾಡ್ಕೊಂಡಿ ಏನ ಅಂದ್ರ ಹಿಂಗ್ ಕಾಮನ್ ಒಂದ್ ಮಾತ್ ಅಂತಿದ್ರಿ ಸರ್, ಎಷ್ಟು ಮಾತ್ರ ತಗೋತಿ ನೀನ, ಏನಾರ ಮಾಡ್ಕೊಂಡಿದ್ಯಾ ಅಂತಿದ್ರಿ ಸರ್. ಈಗ ನೀವ ಇದನ್ನೆಲ್ಲ ನೋಡಿದ್ಮೇಲೆ ಅವ್ರು ನೋಡ್ತಿದಾರೆ ಸರ್. ಈಗ ಒಳ್ಳೆ ಕೆಲಸ ಮಾಡಿದ್ರಿ, ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ಅಂದ್ರೆ ಅವ್ರಿಗೆ ಸರ್ ನಮಗ್ ನಂಬಿಕೆ ಇದೆ ಸರ್, ಇದು ಡಿಎಕ್ಷನ್ ಪ್ರಾಡಕ್ಟ್ ಗಳ ಬಗ್ಗೆ, ಅದ್ರ ಬಗ್ಗೆ ನಮಗ್ ನಂಬಿಕೆ ಇದೆ. ನಾವ್ ಅವ್ರಿಗೆ ಹೇಳಕ್ ಹೋದ್ರ ಅಷ್ಟ ಹೆಂಗ್ ತಗೋತಾರದ ಅಂದ್ರೆ ಸ್ಟೆರಾಯ್ಡ್ ಮಾತ್ರ ನುಂಗ್ಲಿಕ್ ಅವ್ರು ಹಿಂಜರಿಕೆ ಮಾಡಲ್ಲ ಸರ್. ಈಗ
ಯಾವ್ದಾದ್ರು ಮೆಡಿಕಲ್ ಶಾಪ್ ಇಂದ ಕೊಟ್ರೆ ಆರಾಮಾಗಿ ನುಂಗ್ತಾರ. ಆದ್ರೆ ಇದನ್ನ 2 ತಗೊಳ್ರಿ ನೀವು 3 ತಗೊಳ್ರಿ ಅಂದ್ರೆ ಅದ್ ಹೆಂಗ್ ಸಾದ ನೀ ಏನಾರ ಮಾಡ್ಕೊಂಡಿ ನೋಡ ಅಂತಿದ್ರಿ ಸರ್. ಇದು ಈಗ ಇದನ್ನ ಒಂದ್ ಬೆಸ್ಟ್ ಇದನ್ನ ಆಯ್ತು ಸರ್, ಅವ್ರಿಗೆ ಅದನ್ನ ತೋರಿಸ್ಬಿಟ್ಟ ಅವ್ರಿಗೆ ಈಗ ಮನವರಿಕೆ ಆಯ್ತು ಸರ್, ಇದರಿಂದ ಏನ್ ಉಪಯೋಗ ಐತಿ, ಆಮೇಲೆ ಏನ್ ಬೆನಿಫಿಟ್ ಅದ ಅಂತಂದ್ ಅವ್ರಿಗೆ ಈಗ ತಿಳಿತಿ ಸರ್ ಇದನ್ನೆಲ್ಲಾ ನೋಡಿದ್ಮೇಲೆನೆ. ಓಕೆ ಅವ್ರಿಗೆ ಓಕೆ ಹೇಳೋದೇ ಓಕೆ. ಬೇಡ ಸರ್, ಈಗ ಅವ್ರಿಗೆ ತಿಳಿದು ಹೋಯ್ತು ಇದನ್ನೆಲ್ಲಾ ನೋಡಿದ್ಮೇಲೆ. ಸರ್ ಅದು ಹಿರೇಮಠ್ ಸರ್ 10 ಸ್ಪಿರುಲಿನಾ ಇದೆಲ್ಲ ತಗೊಳದ್ ನೋಡಿ ನಾ 2 ತಗೋ ಅಂದ್ರೆ ಅವ್ರು ಹಿಂದ್ ಮಾಡ್ತಿದ್ರಿ ಸರ್ ಅದ್ ಮಾತು. ನೀ ಎಲ್ಲಾ ತಗೋತಿ ನೋಡಿ ಏನಾರ ಮಾಡ್ಕೊಂಡಿ ಅಂದ್ರೆ ನನಗ ನೆಗೆಟಿವ್ ಹಾಕ್ಲಿಕ್ ಬರ್ತಿದ್ರು ಸರ್ ಅವ್ರು ಆಕ್ಚುಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ ಮೇಡಮ್, ಯಾಕಂದ್ರೆ ಅವ್ರು ಹೇಳೋದು ತಪ್ಪಿಲ್ಲ, ಯಾಕಂದ್ರೆ ಅವ್ರಿಗೆಲ್ಲ ಮೆಡಿಸಿನ್ ಅಂತ ತಿಳ್ಕೊಂಡಿರ್ತಾರೆ. ಇದೇನೋ ಮೆಡಿಸಿನ್, ಇವಳಿಗೆ ಏನೋ ಒಂದು ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಅದಕ್ಕೆ. ಹೌದು ಸರ್, ನಿಜ ಸರ್. ಆಕ್ಚುಲಿ ಅದು ಅವ್ರನ್ನ ತಗೊಳದ್ ನೋಡಿನೇ ಅವ್ರು ಒಂಥರ ಮನೆಯೊಳಗೆ ಅಂದ್ರ ಹಿಂದ್ ಮಾತಾಡೋರು ಸರ್, ಏನಾಗೈತ್ ನೋಡಕ್ ಈಗ ತಾನೇ ತಗೊಳಿಕತ್ತಾಳ ಅಂದ್ರ ಹಿಂಗ್ ಮಾತಾಡೋರು ಸರ್ ಅವ್ರು. ಅಂದ್ರೆ ಈಗ ಇದನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೆ ಇವಾಗ ಬೆಸ್ಟ್ ಅರ್ಥ ಆಯ್ತು ಸರ್. ಈಗ ಅವ್ರು ನಾ ನೆಕ್ಸ್ಟ್ ಅವ್ರಿಗೆ ಹೇಳೋದೇ ಬೇಡ, ತಾವೇ ಈಗ ತಾವೇ ತಗೊಳ್ತಾರ ಸರ್ ಇವಾಗ. ಮತ್ ಇದ್ರಿಂದ ನೋಡ್ರಿ ನಮಗೊಂದ್ರ ಪ್ರಾಡಕ್ಟ್ ಗಳ ಬಗ್ಗೆ ಅಂತೂ 2 ಮಾತೇ ಮಾತಾಡಲ್ಲ ಸರ್ ಇದ್ರ ಬಗ್ಗೆ. ನಾನಂತೂ ಈಗ ರೀಸೆಂಟ್ ಸ್ಟಾರ್ ಏಜೆಂಟ್ ಆಗಿದ್ದೀನಿ ಸರ್ ಇವಾಗ. ಈಗ ನಾನು ಹೇಳೋದು ಮೇಡಮ್, ನೀವು ಹೊಸದಾಗಿ ಜಾಯಿನ್ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಚಾನ್ಸ್ ಇದೆ. ನಾನು ಹೇಳಿ ನೀವು 6 ಜನರನ್ನ ರೆಡಿ ಮಾಡಿ, ನಾವ್ ಹೇಳಿದಲ್ಲ ನಿಮ್ಗೆ 6 ಜನರನ್ನ ರೆಡಿ ಮಾಡಿ ನೀವು ನೋಡಿ ನಿಮ್ಮನ್ನ. ಈಗ ಫಸ್ಟ್ ಸ್ಟೆಪ್ ಅಲ್ಲೇ ನಿಮ್ಗೆ ಈಗ ಗೊತ್ತಾಗಿದೆ, 10ನೇ ತಾರೀಕು ಗ್ಯಾರಂಟಿ ನಿಮ್ಗೆ ಬೋನಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನೀವೇನ್ ಮಾಡ್ಬೇಕು, ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ನೀವು ಎಕ್ಸ್ಪ್ಯಾಂಡ್ ಒಂದು 6 ಜನ, ಈಗ ನೀವು ಪ್ರೀತಿಯವರಾಗಿ ಒಂದು 6 ಜನ ರೆಡಿ ಮಾಡಿ. 1 by 1 ಒಂದೇ ಸಲ ಮಾಡ್ಬೇಕಂತ ಹೇಳೋದಿಲ್ಲ ನಾನು. 1 by 1 ನೀವು ಅವರಿಗೆ ಅವರ ಮನೆಗೆ ಹೋಗಿ ಬಿಸ್ನೆಸ್ ಬಗ್ಗೆ ಹೇಳಿ, ಪ್ರಾಡಕ್ಟ್ ಬಗ್ಗೆ ಹೇಳಿ, ಅವರಿಗೂ ಕೂಡ ನಿಮ್ಮ ಹಾಗೆ ನೀವು ಮಾಡುವ ಹಾಗೆ ಮಾಡಿದ್ರೆ ನಿಮ್ಗೆ ನಿಮ್ಮ ಏನು ಪ್ರಾಡಕ್ಟ್ ತಗೊಳ್ತೀರಿ ಅಷ್ಟು ಪ್ರಾಡಕ್ಟ್ ನಿಮ್ದು ಫ್ರೀ ಮಾಡ್ಕೋಬಹುದು. ಫಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಏನಂತ ಹೇಳಿದ್ರೆ, ನೀವು ಇದಕ್ಕೆ ನಿಮ್ಮ ಡ್ರೀಮ್ ಏನು ನೋಡಿ, ಆ ಡ್ರೀಮಿಗೆ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅವರಿಗೆ ಹೆಲ್ಪ್ ಮಾಡಿ, ಅವ್ರ 6 ಜನರಿಗೆ ಹೆಲ್ಪ್ ಮಾಡಿ. ಅವಾಗ ನೀವು 36 ಜನ ಆಗ್ತದೆ, ನಿಮ್ಗೆ ಒಂದು 13,000 ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ನೆಕ್ಸ್ಟ್ ನೀವು ದೊಡ್ಡದಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತೀರಿ. ಸೊ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೀವು ಈಗ ನೋಡಿ, ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಏನು ಕ್ಲಾರಿಟಿ ಕ್ಲಿಯರ್ ಆಯ್ತು. ಸೊ ನೀವು ಈಗ ಸೀರಿಯಸ್ ಆಗಿ ಬಿಸ್ನೆಸ್ ಅನ್ನ ನೀವು ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಮಾಡಿ ಮಾಡಿ. ಹೇಳಿ ಹೇಳಿ. ಅಲ್ಲಿ ನನ್ನ ಟೀಮ್ ಅಲ್ಲಿ ನಾಗರತ್ನ ಅಂತ ಒಬ್ರು ಕೂತಿದ್ದಾರೆ. ಅವರು ಒಂದು 6 months 7 months ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಯ್ತು, ನಿಯರೆಸ್ಟ್ ಹತ್ರ ಬರ್ತಾ ಇದಾರೆ. ಅವ್ರಿಗೆ ಹಾರ್ಟ್ ಅಂಗಡಿಲಿ ಪ್ರಾವಿಷನ್ ಸ್ಟೋರ್ ಕೆಲಸ ಮಾಡ್ತಿದ್ರು. ಹಾರ್ಟ್ ಇಂದು ಸ್ವಲ್ಪ ಅಂದ್ರೆ ಅವ್ರಿಗೆ ಆಪರೇಷನ್ ಆಗಿತ್ತು, ಸ್ವಲ್ಪ ಮಾತ್ರೆಗಳು ನುಂಗ್ತಿದ್ರು. ಇವಾಗ ಅವರು ಎಷ್ಟು ಈಗ ಅವರು ಚಾರ್ಮಿಂಗ್ ಆಗಿದ್ದಾರೆ ಅಂದ್ರೆ, ಅವ್ರ ನೋಟ್ಸ್ ನೋಡ್ಬಿಟ್ರೆ ಸರ್ ಒಂದ್ಸಲಿ ತೋರಿಸ್ತೀನಿ, ಅವರೆಲ್ಲ ಅಪ್ಡೇಟ್ ಕ್ಲೀನ್ ಆಗಿ ಬರ್ಕೊಂಡ್ಬಿಟ್ಟಿದ್ದಾರೆ. ನಾವೇ ಮೀಟಿಂಗ್ ಅಲ್ಲಿ ಹೇಳಿದ್ದಲ್ಲ. ನಾಗರತ್ನ ಅವರೇ ಒಂದ್ 2 ನಿಮಿಷ ಆದ್ರೆ ಒಂದ್ 2 ಸೆಕೆಂಡ್ ಮಾತಾಡಿ ಇದ್ರೆ. ಸೊ ನಾಗರತ್ನ ಅವರು ಎಲ್ಲಿ ಇದ್ದಾರೆ? ಓಪೋ 7117 ಅಂತಿದೆ. ನೀವು ಅದನ್ನ ಒಂದ್ಸಲ ನೀವು ಕರೆಕ್ಟ್ ಮಾಡಿಬಿಡಿ ಅವರಿಗೆ, ಯಾಕಂದ್ರೆ ಸರಿ ಮಾಡ್ತೀನಿ ನಾನು. ಓಪೋ ಓ ಅಲ್ಲಿ ಇದೆಯಾ, GHI 1117 ಅಂತ ಏನೋ ಇದೆ ಸರ್. ಓಪೋ 2617. ನಾಗರತ್ನ ಅಂತ ಇದ್ದಾರೆ ಸರ್. ಓಕೆ, 1 minute ಮಾತಾಡಿ ನಾಗರತ್ನ ಅವರೇ. ಓಕೆ, ಈಗ ಅವ್ರು ಮಾತಾಡ್ಬೋದು ನೋಡಿ. ಮಾತಾಡಿ. ಓಪನ್ ಮಾಡ್ಕೊಳ್ಳಿ ಮೇಡಮ್. ಪೋಸ್ಟ್ ಕೊಟ್ಟಿದ್ದೀನಿ ನೋಡಿ. ಅದರ್ವೈಸ್ ಅವ್ರು ಹ್ಯಾಂಡ್ ರೈಸ್ ಮಾಡ್ಬೇಕು, ಇಲ್ಲಾಂದ್ರೆ ಬಂದ್ರು ಸರ್. ಓಕೆ ಓಕೆ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಚೆನ್ನಾಗಿದೀವಿ ಸರ್. ನಾವು RGGL ಎಲ್ಲ ತಗೋತಿದೀವಿ ಸರ್ ಈಗ. ಹೌದಾ, ಹೇಗನ್ಸ್ತದೆ? ಈಗ ಚೆನ್ನಾಗಿದೆ ಸರ್. ನಮ್ಗೆ ಸ್ವಲ್ಪ ಆರೋಗ್ಯನೂ ಸ್ವಲ್ಪ ಚೇಂಜ್ ಆಗಿದೆ ಸರ್ ಈಗ. ಹೌದಾ, ಓಕೆ. ಈಗ ನೋಡಿ ನೀವು ಮೇಡಮ್, ಇದೊಂದು ಗೋಲ್ಡನ್ ಆಪರ್ಚುನಿಟಿ ನಿಮ್ಗೆ ಸಿಕ್ಕಿದೆ. ಭಗವಂತ ಎಲ್ರಿಗೂ ಈ ಅವಕಾಶ ಕೊಡೋದಿಲ್ಲ. ಈಗ ನಿಮ್ಗೆ ಮಂಜು ಮುಖಾಂತರ ನಿಮ್ಗೆ ಇದು ಗೊತ್ತಾಗಿದೆ ಅಂತ ಹೇಳಿದ್ರೆ ನೀವು ಒಂದು ಏನೋ ಭಾಗ್ಯವಂತರಿದ್ದೀರಿ. ಇದನ್ನ ನೀವು 10 ಜನರಿಗೆ, ಜನ ಬೇಡ ಅಂತ ಈಗ ನೋಡಿ ಪ್ರೀತಿ ಅವ್ರು ಹೇಳಿದಾಗೆ ಮನೆಯವರೇ ಒಪ್ಕೊಳ್ಳಿಕ್ ರೆಡಿ ಇಲ್ಲ ಇಂಥದ್ದು. ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅವರ ತಪ್ಪಂತ ನಾನು ಹೇಳುದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ನಿಮ್ಮ ರಿಲೇಟಿವ್ ಅವರ ಹತ್ರ ಎದುರುಗಡೆ ನೀವು ತಿಂದು ತೋರಿಸಿ, ಅವರಿಗೆ ಕಾಫಿ ಕುಡಿದು ತೋರಿಸಿ, ಟೀ ಕುಡಿದು ತೋರಿಸಿ, ಅಥವಾ ಈಗ ನಮ್ಮ ಹೇರ್ ಡೈ ಬಂದಿದೆ ಅದು ಹಾಕಿ ಕೊಟ್ರೆ ಗೊತ್ತಾಗ್ತದೆ ಅವರಿಗೆ. ಸೊ ಏನು ಚೇಂಜಸ್ ಬರ್ತದೆ ಅಂತ. ಇಂಥದ್ದೆಲ್ಲ ಪ್ರಾಡಕ್ಟ್ ಅನ್ನ, ಜನರಲ್ ಪ್ರಾಡಕ್ಟ್ ಅನ್ನ ನೀವು ಫಸ್ಟ್ ಪಬ್ಲಿಸಿಟಿ ಮಾಡಿ, 1 by 1 ಡೆವಲಪ್ಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಮೇಡಮ್. ಆಲ್ ದ ಬೆಸ್ಟ್. ನಿಮ್ಗೆ ಬೆಳಿಗ್ಗೆ ಜನರಿಗೆ ಇದಕ್ಕೆ ಸೇರಿಸಿದ್ರೆ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಹೇಗೆ ಮಾಡೋದಂತ. ಓಕೆ ಓಕೆ. ಅವ್ರ ಮನೆಯವ್ರಿಗೆ ತುಂಬಾ ಗ್ಯಾಸ್ಟ್ರಿಕ್ ಇತ್ತು, ಇವಾಗ ಆ ಪದಾನೇ ಮರ್ತ್ಕೊಂಡ್ಬಿಟ್ಯಾರ ಸರ್. ಓಕೆ ಓಕೆ, ನೋಡಿ ಗ್ಯಾಸ್ಟ್ರಿಕ್ ಗೆ ನಮ್ಮ ಹತ್ರ ಪ್ರಾಡಕ್ಟ್ ಇದೆ.
ಸೊ ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ನಿಮ್ಗೆ ಅದು ಒಂದೇ ಅಲ್ಲ, ಪ್ರತಿ ಒಬ್ಬರಿಗೂ ಇದು ಹೆಲ್ಪ್ ಆಗ್ತದೆ, ಅವರವರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಓಕೆ, ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ, ಹಿತಾಕ್ಷಿ ಅವರೇ ಟೈಮ್ ಆಯ್ತು. ಓಕೆ, ನಿಮ್ಗೆ ಹೋಸ್ಟ್ ಕೊಟ್ಟಿದ್ದೀನಿ, ನೋಡಿ ಮಾತಾಡಿ ಮೇಡಮ್. ಹಿತಾಕ್ಷಿ ಓಪನ್ ಮಾಡ್ಕೊಳ್ಳಿ. ಓಪನ್ ಆಗ್ತಾ ಇಲ್ವಾ ನಿಮ್ಗೆ? ಹೋಸ್ಟ್ ಹಿತಾಕ್ಷಿ ಅವ್ರಿಗೆ ಇದೆಯಲ್ಲ, 1 minute. ಒಂದ್ 2% ಇತ್ತು ನೀವು ಆಗ ಹೇಳುವಾಗ. ನಾನು ನಾಳೆ ಮೇಲೆ ಮಾಡ್ತೇನೆ, ತುಂಬಾ ಹೇಳಲಿಕ್ಕೆ ಉಂಟು. ಓಕೆ ಓಕೆ, ತುಂಬಾ ಹೇಳಲಿಕ್ಕೆ ಉಂಟಾ? ಓಪನ್ ಆಗ್ತಾನೆ ಇರ್ಲಿಲ್ವಾ? ಓಕೆ ಓಕೆ ಓಕೆ, ಸರಿ ಸರಿ. ನೀವು ಓಕೆ, ನೀವು ಹಾಗಾದ್ರೆ ನಾಳೆ ಮಾಡಿ, ಏನ್ ತೊಂದ್ರೆ ಇಲ್ಲ. ಸೊ ಅದರಿಂದ ರೆಡಿ ಆಗಿ ಬನ್ನಿ. ಇನ್ಯಾರು ನಾಳೆ ಮಾಡೋರು ಇದ್ರೆ ರೆಡಿ ಮಾಡಿ, ಅವ್ರಿಗೆ ಅವ್ರ ಜೊತೆಗೆ ಸೇರಿಸ್ಬಿಡ್ತೀನಿ, ಬೇರೆಯವ್ರನ್ನು ಕೂಡ. ಒಂದು 3 ಜನ ಮಾತಾಡ್ಬೋದು. ಎನಿಬಡಿ ಪ್ರೋಗ್ರಾಮ್ ಚೇಂಜ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಹಿತಾಕ್ಷಿ ಅವರೇ, ನಾಳೆ ಮಾತಾಡಿ. ಒಂದ್ ನಿಮಿಷ. ಮೇಡಮ್ ಹೇಗಿದ್ದೀರಿ? ಹೌದಾ, ಒಳ್ಳೇದಾಗ್ತದೆ. ನೀವು ಅದು ಸ್ಪಿರುಲವನ್ನ ಜಾಸ್ತಿ ತಗೊಳ್ಳಿ, ಒಳ್ಳೇದಾಗ್ತದೆ. ಟೀ ಜಾಸ್ತಿ ಕುಡೀರಿ, ಅದನ್ನು ಒಳ್ಳೇದಾಗ್ತದೆ. ಈಗ ನಿಮ್ಗೆ ಅಶ್ವಗಂಧ ಅಥವಾ ತ್ರಿಫಲ ಇದೆ ನಿಮ್ಮ ಅವರ ಹತ್ರ ತಗೊಳ್ಳಿದೆ. ತ್ರಿಫಲವನ್ನ ಯೂಸ್ ಮಾಡಿ, ಒಳ್ಳೇದಾಗ್ತದೆ. ಓಕೆ, ಇನ್ನು ನಿಮ್ಗೆ ಇನ್ನು ಬೇಗ ರೆಡಿ ಆಗ್ಬೇಕಾದ್ರೆ ಒಂದು ಚವನ್ ದ್ರವ್ಯ ಅಂತ ಒಂದು ಪ್ರಾಡಕ್ಟ್ ಇದೆ, ಕೊಡ್ತಾ ಇದ್ದೀರಾ? ಅದು ತುಂಬಾ ಏಜ್ ಆದವರಿಗೆಲ್ಲ ಅದು ತುಂಬಾ ಹೆಲ್ಪ್ ಆಗ್ತದೆ. ಸರಿ ಆಗ್ತೀರಿ, ಆರಾಮ್ ಆಗ್ತೀರಿ, ಚೆನ್ನಾಗಿರಿ, ಒಳ್ಳೇದಾಗ್ಲಿ, ಆಯ್ತಾ? ಓಕೆ 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 ಓಕೆ, ರಿಯಲಿ ಗ್ರೇಟ್ ಗ್ರೇಟ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಓ ನಮಸ್ತೆ ನಮಸ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಾಳೆ ಬೆಳಿಗ್ಗೆ ಪುನಃ ಮೀಟ್ ಮಾಡೋಣ. ಯಾರೆಲ್ಲ ಇದ್ರೆ ನಿಮ್ಮ ರೆಡಿ ಮಾಡ್ಕೊಂಡು ಬನ್ನಿ, ಮತ್ತೆ ನೀವು ತಿಳಿಸಿರಿ ಮೊದ್ಲೇನೆ, ಆವಾಗ ನಾವು ಅನ್ಮ್ಯೂಟ್ ಕೊಡ್ಲಿಕ್ಕೆ ಒಳ್ಳೇದಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್.